ಶುಭಾಶಯಗಳನ್ನ ಕೂಡಿ ಸಂಪ್ರದಾಯದಂತೆ ಪ್ಲಸ್ ಮತ್ತು ಟೀ ಪಾರ್ಟಿ ಅಂತ ಹೇಳಿ ಮೊದಲು ಅದರ ಅನುಗುಣವಾಗಿ ಕಿರಿಯ ಅಧಿಕಾರಿಗಳೇ ಮತ್ತೆ ಮಾಧ್ಯಮದ ಮಿತ್ರರೇ ಬೇರೆ ಇಡೀ ದೇಶ ಇವತ್ತು 78ನೇ ಸ್ವಾತಂತ್ರ್ಯೋತ್ಸವನ ಅತ್ಯಂತ ಸಡಗರ ಮತ್ತು ಸಂಭ್ರಮದಿಂದ ಆಚರಿಸ್ತಾ ಇದ್ದೀವಿ. ಈ ದೇಶದ ಇತಿಹಾಸವನ್ನ ಮೆಲ್ಕಟ್ಟತಕ್ಕಂಥ ಸುದಿನ ಇದು. ದೇಶದ ಪರಂಪರೆ ಇತಿಹಾಸವನ್ನು ಸ್ವತಂತ್ರ ಶ್ರಮಿಸಿರ್ತಕ್ಕಂಥ ಎಲ್ಲ ಮಹನೀಯರನ್ನು ಬಹುತೇಕ ನಾವೇನು ಸುತ್ತಿದ್ದೀವಿ, ಸುತ್ತುವ ಫೋಟೋಗಳು ದೇಶವನ್ನ ಪ್ರಪಂಚವನ್ನ ನಿರ್ಮಿಸಬೇಕಂದ್ರೆ ಪ್ರಪಂಚ ವಿಷಯಕ್ಕೆ ತನ್ನದೇ ಆದಂತಹ ಅನನ್ಯ ಕೊಡುಗೆಯನ್ನು ನೀಡತಕ್ಕಂಥ ಆ ಯುಗ ಪುರುಷರನ್ನ ನಾವೆಲ್ಲ ಇದು ಮಾಡ್ತಾ ಇದ್ದೀವಿ. ಮತ್ತೆ ಎಲ್ಲ ಇತಿಹಾಸಕಾರರ ಜೊತೆಗೆ ಭವ್ಯ ಪರಂಪರೆಯ ಇತಿಹಾಸ ಇರ್ತಕ್ಕಂಥ ಈ ರಾಷ್ಟ್ರವನ್ನ ಸಾರ್ವಭೌಮತೆಯಿಂದ ದೇಶದ ಯಶಸ್ವಿಯಾಗಿ ಬಹುತೇಕ ನಾವೆಲ್ಲ ನೋಡ್ತಾ ಇದ್ದೀವಿ. ನಮ್ಮ ದೇಶದ ಸುತ್ತಮುತ್ತಲ ದೇಶಗಳು ಇವತ್ತು ಯಾವ ರೀತಿ ಆ ದೇಶದ ಪರಿಸ್ಥಿತಿಗಳನ್ನು ಸುಮ್ಮನೆ ನಾವೆಲ್ಲ ಅವಲೋಕಿಸಿದೀವಿ ಅಂದ್ರೆ ಭಾರತ ಬಹಳ ವಿಭಿನ್ನವಾಗಿ ತನ್ನದೇ ಆದಂತ ಯಶಸ್ವಿ ಪ್ರಜಾಪ್ರಭುತ್ವ ರಾಷ್ಟ್ರವನ್ನಾಗಿ ಕಟ್ಟುವಲ್ಲಿ ದೇಶದ ಸಾರ್ವಭೌಮತೆಯನ್ನು ಎಲ್ಲ ಗಣ್ಯರ ಕನಸನ್ನು ನನಸು ಮಾಡುವಲ್ಲಿ ನಾವು ಸಾಧ್ತಾ ಇದ್ದೀವಿ. ದೊಡ್ಡ ಜನಸಂಖ್ಯೆಯ ಚುನಾವಣೆಗಳನ್ನು ಸಹಿತ ನಡೆಸುವ ಬಹಳ ದೊಡ್ಡ ಕಾರ್ಯ, ಅದು ಸಹಿತ ಬಹಳ ಯಶಸ್ವಿಯಾಗಿ ಈ ರಾಷ್ಟ್ರದ ಯಾವುದೇ ಒಬ್ಬ ನಾಗರಿಕನು ಸಹಿತ ಮತದಾನದಿಂದ ವಿಮುಖ ಆಗ್ಬಾರ್ದು ಅಂತ ಹೇಳಿ ಐಲ್ಯಾಂಡ್ದಾಗ ಇದ್ರು ಸಹಿತ ಎಲ್ಲೆಲ್ಲೂ ಇದ್ರು ಸಹಿತ ಬಹಳ ದೇಶದ ಚುನಾವಣಾ ಆಯೋಗಗಳನ್ನ ಅಭಿನಂದಿಸ್ತೀನಿ. ನಾನು ಗಮನಿಸಿರುವ ಹಾಗೆ ಲೋಕಸಭೆ ಚುನಾವಣೆಯಲ್ಲಿ ಈ ದೇಶದ ಪ್ರತಿಯೊಬ್ಬ ನಾಗರಿಕ ಮತದಾನ ಮಾಡ್ತಕ್ಕಂಥ ಒಂದು ಅವಕಾಶ ಮಾಡಿದ್ದಾರೆ. ಇವತ್ತಿಗೂ ಸಹಿತ ಮುಂದುವರೆದ ರಾಷ್ಟ್ರಗಳಲ್ಲಿ ಎಷ್ಟೋ ಕಡೆ ಆ ಪ್ರಮಾಣದಲ್ಲಿ ಮತದಾನ ಆಗೋದಿಲ್ಲ. ಪ್ರಜಾಪ್ರಭುತ್ವದ ಜಾಗೃತಿಯನ್ನು ನಾವು ಕರಿತೀವಿ, ಅದರಲ್ಲಿ ಪಾಲ್ಗೊಳ್ಳಿಕೆ ಆಗೋದಿಲ್ಲ. ಆದ್ರೆ ನಮ್ಮ ರಾಷ್ಟ್ರದಲ್ಲಿ ನಮ್ಮ ಆಡಳಿತ ಯಂತ್ರ, ದೇಶದ ಅಡ್ಮಿನಿಸ್ಟ್ರೇಷನ್ ಏನೋ ಒಂದು ವಿಂಗ್ ಇದೆ, ಬಹಳ ಯಶಸ್ವಿಯಾಗಿ ರಾಷ್ಟ್ರವನ್ನ ಕಟ್ಟುವಲ್ಲಿ ಶ್ರಮಿಸಿದ್ದಾರೆ. ಸಹಿತ ಸ್ವಾತಂತ್ರ್ಯದ ನಂತರ ದೇಶಕ್ಕೆ ಭವ್ಯ ಇತಿಹಾಸದ ಜೊತೆಗೆ ಎಲ್ಲಾ ರಂಗದಲ್ಲಿ ಮುಂದೆ ಬರ್ತಕ್ಕಂಥ ಪ್ರಯತ್ನ ನೋಡಿದ್ದಾರೆ. ಪ್ರಪಂಚದ ಅನೇಕ ಮೂಲೆಯಲ್ಲಿ ನಮ್ಮ ಭಾರತೀಯರಿದ್ದಾರೆ. ಬಹುತೇಕ ಅವರ ಅನನ್ಯ ಸೇವೆ ಅನೇಕ ರಾಷ್ಟ್ರಗಳಿಗೆ ಬಳಸುತ್ತಾ ಇವೆ. ನಮ್ಗೆಲ್ಲ ಖುಷಿ ಅನಿಸ್ತದೆ. ಈ ಪ್ರಪಂಚದ ಯಾವುದೇ ಮೂಲೆಗೆ ಹೋದ್ರೆ ಮುಂದುವರೆದ ರಾಷ್ಟ್ರಗಳಲ್ಲಿ ನಮ್ಮ ದೇಶದ ನಾಗರಿಕರು ಅಲ್ಲಿ ತಮ್ಮ ಪ್ರಭುತ್ವವನ್ನು ಸಾಧಿಸುವ ಮುಖಾಂತರ ಈ ದೇಶಕ್ಕೆ ಒಂದು ಶಾಂತಿಯನ್ನು ನೀಡುವ ಜೊತೆಗೆ ಈ ದೇಶದ ಹೆಸರನ್ನ ವಿಶ್ವದುದ್ದಕ್ಕೂ ಬಳಸ್ತಕ್ಕಂಥ ಪ್ರಯತ್ನ ಮಾಡಿದ್ದಾರೆ. ಬಹಳ ಅಭಿಮಾನ ಬರ್ತದೆ. ನಮ್ಮ ದೇಶದ ಜನ ಎಲ್ಲ ದೊಡ್ಡ ಸಾಧನೆಗಳನ್ನ ಮಾಡಿದ್ದಾರೆ ಅಂತ ಹೇಳಿ. ಸೊ ಅದಕ್ಕಾಗಿ ಇಂಥ ರಾಷ್ಟ್ರದಲ್ಲಿ ನಾವೇನ್ ಹುಟ್ಟಿದೀವಿ, ಇದೊಂದು ಬಹಳ ವಿಭಿನ್ನವಾದಂತ ರಾಷ್ಟ್ರ ಇದೆ. ಮಾನವೀಯ ಮೌಲ್ಯಗಳೊಂದಿಗೆ ಬಹಳ ಪ್ರೀತಿ ವಿಶ್ವಾಸದಿಂದ ಬದುಕತಕ್ಕಂಥ ರಾಷ್ಟ್ರ ಇದೆ. ಈ ರಾಷ್ಟ್ರದ ಕರುಣಾ ಮನೋಭಾವನೆ ಏನಿದೆ, ನಮ್ಮ ಇತಿಹಾಸ ರಾಮಾಯಣ ಆಗಿರ್ಬೋದು, ಮಹಾಭಾರತ ಆಗಿರ್ಬೋದು, ಅನೇಕ ಇತಿಹಾಸ ನಮಗೆಲ್ಲ ಆ ಸಂಸ್ಕಾರವನ್ನ ನೀಡಿದೆ. ಒಳ್ಳೆಯದ್ರ ಜೊತೆಗೆ ಬಾಳಿ ಬದುಕಬೇಕಂತಕ್ಕಂಥ ರಾಷ್ಟ್ರದ 78ನೇ ಸ್ವಾತಂತ್ರ್ಯೋತ್ಸವದಲ್ಲಿ ನಾವೆಲ್ಲ ಬಹಳ ಸಂತೋಷ ಭಾರತ ಇನ್ನೊಂದಿಷ್ಟು ಯಶಸ್ವಿ ಜೊತೆಗೆ ಪ್ರಪಂಚವನ್ನ ಪ್ರತಿನಿಧಿಸ್ತಕ್ಕಂಥ ಈ ಸಂದರ್ಭದಲ್ಲಿ ಅದೇ ಆದಂತ ಕೊಡುಗೆ ನೀಡಲಿ ಅಂತ ನಾವೆಲ್ಲ ಆಶಿಸ್ತಾ
ಭವ್ಯ ಭಾರತ ಇನ್ನೊಂದಿಷ್ಟು ಯಶಸ್ವಿಯಾಗಿ ಸಾಗಲಿಕ್ಕೆ ನಾವೆಲ್ಲ ಸಂಕಲ್ಪವನ್ನ ಮಾಡಬೇಕಾಗ್ತದೆ. ಹನಿ ಹನಿ ಕುಡಿದ್ರೆ ಹಳ್ಳ, ಹಳ್ಳ ಹಳ್ಳಗಳು ಕುಡಿದ್ರೆ ನದಿ, ನದಿ ನದಿಗಳು ಕುಡಿದ್ರೆ ಸಮುದ್ರ ಅನ್ನೋ ಹಾಗೆ ಪ್ರತಿ ಗ್ರಾಮ, ಪ್ರತಿ ತಾಲೂಕ, ಪ್ರತಿ ಜಿಲ್ಲೆ, ಪ್ರತಿ ರಾಜ್ಯಗಳು ಕೂಡಿ ದೇಶವನ್ನ ಕಟ್ಟಬೇಕಾಗ್ತದೆ. ದೇಶದ ಸಮಗ್ರತೆಯನ್ನ ಇಡಬೇಕಾಗ್ತದೆ. ನಮ್ಮ ಭಾಗದ ಅಭಿವೃದ್ಧಿ ಮಾಡುವ ಮುಖಾಂತರ ದೇಶಕ್ಕೆ ಭವ್ಯ ಪರಂಪರೆಗೆ ದೇಶವನ್ನ ಭವಿಷ್ಯ ನಾವು ಶ್ರಮಿಸೋಣ ಅಂತ ಮಾತನ್ನ ಹೇಳಿ, ಇವತ್ತಿನ ಈ ರಾಷ್ಟ್ರದಲ್ಲಿ ನೆಹರು ಮಕ್ಕಳಿಗೆ ಪ್ರಿಯರಾಗಿ ಚಾಚಾ ಪ್ರಧಾನಿಯಾಗಿ ಇಡೀ ಪ್ರಪಂಚವನ್ನ ಗಮನಿಸಿರ್ತಕ್ಕಂಥ ಇತಿಹಾಸ ಈ ರಾಷ್ಟ್ರದಲ್ಲಿ. ಪ್ರಪಂಚದಲ್ಲಿ ಒಬ್ಬ ಅತ್ಯಂತ ಪ್ರಾಮಾಣಿಕ ಜೀವಿ ಲಾಲ್ ಬಹದ್ದೂರ್ ಶಾಸ್ತ್ರಿ ಅಂತವರು ಈ ರಾಷ್ಟ್ರವನ್ನ ಮುನ್ನಡೆಸಿದ್ದನ್ನ ನಾವೆಲ್ಲ ಗಮನಿಸಬೇಕಾಗ್ತದೆ. ಉಕ್ಕಿನ ಮಹಿಳೆಯಾಗಿ ಇಂದಿರಾ ಗಾಂಧಿಯವರ ಅನನ್ಯ ಬಡವರ ಪರವಾದಂತಹ ಗರೀಬಿ ಹಠಾವ್, ಪಂಚವಾರ್ಷಿಕ ಯೋಜನೆಗಳಾಗಲಿ, ಬ್ಯಾಂಕ್ಗಳನ್ನ ರಾಷ್ಟ್ರೀಕರಣ ಮಾಡುವುದಾಗಲಿ, ಇವೆಲ್ಲ ಇತಿಹಾಸವನ್ನ ಶ್ರೀಮತಿ ಇಂದಿರಾ ಗಾಂಧಿ ಅವರು ಕೊಟ್ಟಿದ್ದನ್ನ ಇವತ್ತೇನು ಕಂಪ್ಯೂಟರ್ಗಳಲ್ಲಿ ನಾವೆಲ್ಲ ಮುಂದುವರಿತಾ ಇದ್ದೀವಿ. ಈ ಚಿಂತನೆಯನ್ನ ದಿವಂಗತ ರಾಜೀವ್ ಗಾಂಧಿ ಅವರು ಖಂಡಿತ ಮನಸ್ಸನ್ನ ಮಾಡುವಲ್ಲಿ ನಾವೆಲ್ಲ ಶ್ರಮಿಸ್ತಾ ಇದ್ದೀವಿ. ಹಾಗೆ ವಾಜಪೇಯಿ ಅಜಾತ ಶತ್ರು ಈ ದೇಶದ ರಾಜಕಾರಣದ ಇತಿಹಾಸದಲ್ಲೇ ತನ್ನದೇ ಆದಂತ ಒಂದು ಅಚ್ಚಳಿಯದ ಗುರುತನ್ನು ಬಿಟ್ಟು ಹೋಗಿದ್ದಾರೆ. ಒಂದು ಮತಕ್ಕಾಗಿ ಸರ್ಕಾರಗಳನ್ನ ರಾಜೀನಾಮೆ ಕೊಡ್ತಕ್ಕಂಥ ನೈತಿಕ ಜವಾಬ್ದಾರಿ ಉಳಿಸುವಂತ ಒಬ್ಬ ರಾಷ್ಟ್ರ ನಾಯಕ ಯಾರಿದ್ರೆ ಅಟಲ್ ಬಿಹಾರಿ ವಾಜಪೇಯಿ ಅಂತವರು ಈ ದೇಶವನ್ನ ಮುನ್ನಡೆಸಿದ್ದಾರೆ. ಆರ್ಥಿಕ ತಜ್ಞನಾಗಿ ಇಡೀ ವರ್ಲ್ಡ್ ಬ್ಯಾಂಕ್ ನಲ್ಲಿ ನಮ್ಮ RBIದಲ್ಲಿ ಅನನ್ಯ ಸೇವೆಯನ್ನು ಮಾಡಿರ್ತಕ್ಕಂಥ ಡಾಕ್ಟರ್ ಮನಮೋಹನ್ ಸಿಂಗ್ ಅವರು ಈ ರಾಷ್ಟ್ರಕ್ಕೆ ಅನನ್ಯ ಆರ್ಥಿಕ ಸುಭದ್ರತೆ ಒದಗಿಸುವಲ್ಲಿ ಶ್ರಮಿಸಿರ್ತಕ್ಕಂಥ ಒಬ್ಬ ಅನನ್ಯ ಹಿರಿಯ ಜೀವಿ. ಗ್ಯಾಟ್ ಒಪ್ಪಂದಿರಲಿ, ಅನೇಕ ರಂಗದಲ್ಲಿ ಸಾಧನೆ ಮಾಡಿರ್ತಕ್ಕಂಥ ನರಸಿಂಹರಾವರಾಗಲಿ, ಇಂಥವರೆಲ್ಲರೂ ಈ ದೇಶಕ್ಕೆ ತಮ್ಮದೇ ಆದಂತ ಕೊಡುಗೆಯನ್ನ ನೀಡಿದ್ದಾರೆ. ಈಗಿನ ಪ್ರಧಾನಮಂತ್ರಿಗಳು ಸಹಿತ ಈ ದೇಶದ ಐಕ್ಯತೆಗಾಗಿ ಶ್ರಮಿಸ್ತಾ ಇದ್ದಾರೆ. ಈ ಭವ್ಯ ಮಹತ್ವದ ಜೊತೆಗೆ ಕರ್ನಾಟಕ ಕೊಡುಗೆ ಸಹಿತ ಬಹಳ ಅನನ್ಯವಾಗಿದೆ. ಕರ್ನಾಟಕ ಈ ರಾಷ್ಟ್ರದಲ್ಲೇ ಒಂದು ಸುರಕ್ಷೆಯ ನಾಡು, ಮೋಸ್ಟ್ ಪ್ರೋಗ್ರೆಸಿವ್ ಸ್ಟೇಟ್ ಅಂತ ಹೇಳಿ, ವೆರಿ ಸಾಫ್ಟ್ ಸ್ಪೋಕನ್ ಸ್ಟೇಟ್ ಅಂತ ಕರೀತೀವಿ. ಈ ರಾಷ್ಟ್ರ ನಮ್ಮನ್ನು ಆ ರೀತಿ ಗೌರವಿಸ್ತದೆ. ರಾಜ್ಯ ದೇಶ ಕಟ್ಟುವಲ್ಲಿ ತನ್ನದೇ ಆದಂತ ಅನನ್ಯ ಸಹಕಾರವನ್ನು ನೀಡೋದನ್ನ ನಾವೆಲ್ಲ ನೆಲೆಕಟ್ಟಬೇಕಾಗ್ತದೆ. ಅನೇಕ ಜನ ಹನುಮಂತ ಅವರು, PC ರೆಡ್ಡಿ ಅವರು, ಲಿಂಗಪ್ಪನವರು, ವೀರೇಂದ್ರ ಪಾಟೀಲ್ ಸಾಮಾಜಿಕ ನ್ಯಾಯ ಎಲ್ಲರೂ ಪ್ರತಿಪಾದನೆಯಾಗಿ ಅದಕ್ಕೆ ಆ ಧ್ವನಿಗೆ ಶಕ್ತಿಯನ್ನು ತುಂಬಿರ್ತಕ್ಕಂಥ ರಾಜ್ಯ ಯಾವ್ದು ದೇವರಾಜ ರಾಜ್ಯ ಆ ಇತಿಹಾಸವನ್ನು ಕಂಡಿದೆ. ಇಂಥ ಭವ್ಯ ಪರಂಪರೆ ಈ ರಾಜ್ಯದಲ್ಲಿ ಅನೇಕ ಜನ ಮುಖ್ಯಮಂತ್ರಿಗಳಾಗಿದ್ದಾರೆ. ಉತ್ತರ ಕರ್ನಾಟಕ, ಮಧ್ಯ ಕರ್ನಾಟಕ, ಮೈಸೂರು ಕರ್ನಾಟಕ, ಮೈಸೂರು ರಾಜ್ಯವನ್ನ ಪರಿವರ್ತನೆ ಹೋದ ಕರ್ನಾಟಕ ನಂತರ ರಾಜ್ಯ ತನ್ನದೇ ಆದಂತ ಇತಿಹಾಸವನ್ನು ನೋಡಿದೆ. ಹಾಗೆ ನಮ್ಮ ಜಿಲ್ಲೆಯೂ ಸಹಿತ ಅವಿಭಾಜ್ಯ ಜಿಲ್ಲೆ ಈ ರಾಷ್ಟ್ರ ಮತ್ತು ರಾಜ್ಯ ನಿರ್ಮಾಣ ಮಾಡುವಲ್ಲಿ ಅನನ್ಯ ಕೊಡುಗೆ ನೀಡುವುದನ್ನು ನಾವು ಸ್ಮರಿಸ್ತೀವಿ. ಈ ದೇಶದೊಳಗೆ ಗಾಂಧೀಜಿಯವರನ್ನ ತ್ಯಾಗಿಗಳು ಅಂತ ಕರಿತೇವೆ. ಈ ಜಿಲ್ಲೆ 2 ಅವಿಭಾಜ್ಯ ಜಿಲ್ಲೆಯವರು ಸಹಿತ ತ್ಯಾಗದಿಂದ ಇವತ್ತು ಲಕ್ಷಾಂತರ ಸಾವಿರಾರು ಎಕರೆ ಭೂಮಿಯನ್ನು ಕಳ್ಕೊಂಡು 6-7 ಜಿಲ್ಲೆಗಳಿಗೆ ಭವಿಷ್ಯವನ್ನ ಬದುಕನ್ನ ಕೊಟ್ಟಿರ್ತಕ್ಕಂಥ ಜನ ನಮಗೆ. ನಮ್ಮ ಭೂಮಿ, ಮನೆ, ಮಠ, ಗ್ರಾಮಗಳನ್ನ ಮುಳುಗಿಸ್ಕೊಂಡು ಇನ್ನೊಬ್ಬ ಬದುಕನ್ನ ಕೊಟ್ಟಿದ್ದೀವಿ. ಸೊ ಇಂಥ ಅನನ್ಯ ಕೊಡುಗೆ ನೀಡಿರ್ತಕ್ಕಂಥ ನಮ್ಮ ಅವಿಭಾಜ್ಯ ಜಿಲ್ಲೆಯ ಜನರು ಅತ್ಯಂತ ಫಲವತ್ತಾದಂತಹ ಭೂಮಿ, ಕೃಷ್ಣೆಯ ದಡದಲ್ಲಿ ಅವೆಲ್ಲವನ್ನ ತ್ಯಾಗ ಮಾಡಿ ಈ ರಾಜ್ಯವನ್ನ ನಿರ್ಮಾಣ ಮಾಡಲು ಶ್ರಮಿಸಿದ್ದಾರೆ. ಅವ್ರನ್ನ ಸಹಿತ ಎಲ್ಲ ನೆನಪಿಸುವಂತಾಗ್ತದೆ. ಯಾರು ತ್ಯಾಗವನ್ನ ಮಾಡಿದ್ದಾರೆ ಎಲ್ಲರನ್ನ ಸ್ಮರಿಸುವಂತ ಪ್ರಯತ್ನ ನಾವೆಲ್ಲ ಮಾಡೋಣ. ಈ ತಾಲೂಕು ಸಹಿತ ಬಹಳ ವಿಭಿನ್ನವಾಗಿ ಆಧ್ಯಾತ್ಮಿಕ, ಸಾಹಿತ್ಯಿಕ ತನ್ನದೇ ಆದಂತ ಒಂದು ಭವ್ಯ ಪರಂಪರೆ ಹೊಂದಿದೆ. ಮೊದಲು ನಾವೆಲ್ಲ ಮಹಾರಾಷ್ಟ್ರ ಪ್ರಾಂತದಲ್ಲಿ ಇದ್ದೀವಿ, ಬಾಂಬೆ ಸರ್ಕಾರದಲ್ಲಿ. ಕಾಲ ಕಳೆದಂತೆ ನಾವೆಲ್ಲ ಕರ್ನಾಟಕದಲ್ಲಿ ಏಕೀಕರಣದ ನಂತರ ಕೂಡಿದೆ. ಕರ್ನಾಟಕ ಸರ್ಕಾರ ಸಹಿತ ಈ ಭಾಗವನ್ನ ಗಡಿ ಪ್ರದೇಶ ಅಂತ ಅನಿಸಿದ ಹಾಗೆ ಅನೇಕ ಯೋಜನೆಗಳನ್ನ ನಮ್ಮ ಏಳಿಗೆಗಾಗಿ, ನಮ್ಮ ಅಭಿವೃದ್ಧಿಗಾಗಿ ಅನನ್ಯ ಸಹಾಯಗಳನ್ನು ನೀಡಿದೆ. ಸೊ ಈ ಭಾಗ ಎಲ್ಲ ವಿಧದಲ್ಲಿ ಕರ್ನಾಟಕದಲ್ಲಿ ಬಹಳ ವಿಭಿನ್ನವಾಗಿ ನಾವಿದ್ದೀವಿ. ನಮ್ಮ ರೈತರು
ನಿಸರ್ಗದ ಸಹಾಯವನ್ನು ತಗೊಂಡು ಹಾರ್ಟಿಕಲ್ಚರ್ ಕ್ರಾಪ್ ನಲ್ಲಿ ಇಡೀ ಪ್ರಪಂಚವನ್ನ ಗಮನಿಸ್ತಾ ಇದೀವಿ ನಾವು. ಗ್ರೇಪ್ ನಲ್ಲಿ ಆಗಲಿ, ಲಿಂಬೆಯಲ್ಲಿ ಆಗಲಿ, ದಾಳಿಂಬೆಯಲ್ಲಿ, ಎರಡನೇ ಕ್ಯಾಲಿಫೋರ್ನಿಯಾ ಅಂತಕ್ಕಂಥ ಒಂದು ವಾತಾವರಣ ಸಿದ್ದೇಶ್ವರ ಸ್ವಾಮೀಜಿಯವರು ನಮಗೆ ಅಗಲಿದಾರೆ, ಅವ್ರ ಮಾತುಗಳನ್ನು ನಾವೆಲ್ಲ ಅನಿಸಿದ್ದೀವಿ. ಸೊ ಎರಡನೇ ಕ್ಯಾಲಿಫೋರ್ನಿಯಾ ಬಿಜಾಪುರ ಜಿಲ್ಲೆ ಅತಿ ಹೆಚ್ಚು ಬಿಸಿಲನ್ನು ಹೊಂದಿರತಕ್ಕಂಥ ಈ ಪ್ರದೇಶ ನೈಸರ್ಗಿಕವಾಗಿ ನಮ್ಮ ರೈತರಿಗೆ ತನ್ನದೇ ಆದಂತಹ ಅನನ್ಯ ಇತಿಹಾಸವನ್ನು ಕೊಟ್ಟಿದೆ. ಈ ಭಾಗದಲ್ಲೂ ಸಹಿತ ನಿಂಬೆ ಬೆಳೆಗಾರರಿಗೆ ಇವತ್ತು ಒಂದು ಅಭಿವೃದ್ಧಿ ಮಂಡಳಿ ಜೆ ಸಿಗುವ ಮುಖಾಂತರ ಇವತ್ತು ಎಕ್ಸ್ಪೋದಲ್ಲಿ ಸಹಿತ ನಮ್ಮವರೆಲ್ಲ ಭಾಗವಹಿಸಿ ಈ ಬೆಳೆಗೆ ಒಂದು ತಮ್ಮದೇ ಆದಂತಹ ಉತ್ತೇಜನ ನೀಡತಕ್ಕಂಥ ಪ್ರಯತ್ನವನ್ನು ಮಾಡಿದ್ದಾರೆ. ಇಷ್ಟೆಲ್ಲರ ಮಧ್ಯದಲ್ಲೂ ಸಹಿತ ಬರ ನಮ್ಮ ಅವಿಭಾಜ್ಯ ಅಂಗ. ಬಹುತೇಕ ಎಲ್ಲಾ ಪ್ರದೇಶದೊಳಗೆ 3 ಕಾಲ ಇದ್ರೆ ಒಂದು ಮಳೆಗಾಲ, ಚಳಿಗಾಲ, ಬೇಸಿಗೆಗಾಲ, ಇದೊಂದು ಬರಗಾಲ ಒಂದು. ಇದಕ್ಕೆ ಅನುಗುಣವಾಗಿನೇ ನಾವೆಲ್ಲ ಬಾಳಿ ಬದುಕಬೇಕಾಗ್ತದೆ. ಆಡಳಿತ ವ್ಯವಸ್ಥೆ ಅದರ ಜೊತೆಗೇನೆ ನಾವು ಗಮನಿಸಬೇಕಾಗ್ತದೆ. ಇಂಥ ಪರಿಸ್ಥಿತಿಯಲ್ಲಿ ನೀರಾವರಿ ಯೋಜನೆಗಳ ಅತಿ ಅವಶ್ಯ ಈ ಪ್ರದೇಶದಲ್ಲಿ ಅದಾವ. 2001ರಲ್ಲಿ ಇಂಡಿ ಬ್ರಾಂಚ್ ಕೆನಾಲ್, ಕೆಲವೇ ದಿನಗಳಲ್ಲಿ ಗುತ್ತಿ ಬಸವಣ್ಣ, ಭವಿಷ್ಯದಲ್ಲಿ ಚಿಮ್ಮಲಿಗಿ, ತಿಳುಗುಂದಿ ಎಕ್ಸ್ಟೆನ್ಷನ್ ಈಗಾಗಲೇ ಪ್ರಾರಂಭ ಆಗಿದೆ 66. ಸೊ ಭವಿಷ್ಯದಲ್ಲಿ ಶ್ರೀ ಸಿದ್ದೇಶ್ವರ ನೀರಾವರಿ ಯೋಜನೆ ಇವೆಲ್ಲ ಕಾರ್ಯಗತಗೊಂಡು ಅಂದ್ರೆ ಬಹುತೇಕ ಇಂಡಿ ತಾಲೂಕ 170% ನೀರಾವರಿ, 70-75% ನೀರಾವರಿ ಆಗ್ತಕ್ಕಂಥ. ಈ ಪ್ರದೇಶ ಸಮಗ್ರವಾಗಿ ಬೆಳವಣಿಗೆ ಆಗುವಲ್ಲಿ ಎಲ್ಲ ಯೋಜನೆಗಳು ಸೆಟ್ಟರಿಸ್ತವೆ. ಹಾಗೆ ಔದ್ಯೋಗೀಕರಣವಾಗಿ ಇಂಡಿ ಸಿಂಧಿ ಭಾಗ ಅತಿ ಹೆಚ್ಚು ಕಬ್ಬನ್ನು ಬೆಳೀತಿದ್ವಿ ನಾವು. ಇವತ್ತು 4 ಸಕ್ಕರೆ ಕಾರ್ಖಾನೆಗಳು ಬಂದಿವೆ. ಎಲ್ಲ ಕಾರ್ಖಾನೆಗಳು ಇವತ್ತು ರೈತರ ಬದುಕಿಗೆ ಆಧಾರಗಳು. ಇವತ್ತು ಮುಂಗಾರಿನಲ್ಲೂ ಸಹಿತ ನಾವೆಲ್ಲ ತೊಗರಿ, ಬುದ್ಧ, ಬೇರೆ ಬೇರೆ ಸೂಪನ ನಾವು ಬೆಳಿತಿದ್ದೀವಿ ಈ ಮಟ್ಟಿಗೆ. ಆದ್ರೆ ಈ ಬೆಳೆಗಳು ಸಹಿತ ಕಮರ್ಷಿಯಲ್ ಬೆಳೆಯಾಗಿ ನಮ್ಮ ರೈತರ ಬದುಕಿಗೆ ಆಧಾರಗಳು. ಆದ್ರೆ ಇವತ್ತು ಪ್ರಾರಂಭದಲ್ಲಿ ಸ್ವಲ್ಪ ಮಳೆ ಚೆನ್ನಾಗಾಯ್ತು, ಆದ್ರೆ ಈಗ ಮತ್ತೆ ಮಳೆ ಕೊರತೆ ಇರೋದ್ರಿಂದ ತೊಂದರೆ ಆಗಿದೆ. ಇನ್ನೊಂದು ಭೀಮಾ ನದಿ ನಮ್ಮ ತಾಲೂಕಿನಲ್ಲಿ ಅದು 4-6 ವರ್ಷಕ್ಕೊಮ್ಮೆ ಫ್ಲಡ್ ಬಂದು ನಮ್ಮ ರೈತರ ಬದುಕು ಆಗಾಗ ಅಸ್ಥಿರಗೊಳಿಸ್ತಾ ಇರ್ತದೆ. ಸೊ ಅದಕ್ಕೂ ಸಹಿತ ಅನೇಕ ಪ್ರಯತ್ನಗಳನ್ನು ಮಾಡಿದ್ದೀವಿ. ಈ ವರ್ಷ ನಮ್ಮ ಇಡೀ ಅಧಿಕಾರಿ ವರ್ಗ ಲಾಸ್ಟ್ 4-6 ವರ್ಷದಿಂದ ಸೊನ್ನ ಬ್ಯಾರೇಜಿನ ಮಿಸ್ಮ್ಯಾನೇಜ್ಮೆಂಟ್ ದಿಂದ ನಮಗೆ ಫ್ಲಡ್ ಆಗಿತ್ತು. ಈ ಸಲ ಅದು ಆಗಲಾರ್ದನಿಗೆ ನಾನು KNL ಅಧಿಕಾರಿಗಳನ್ನ ಅಭಿನಂದಿಸ್ತೇನೆ. ಯಾವುದೇ ಮಹಾರಾಷ್ಟ್ರದಿಂದ ಏನು ವಾಟರ್ ಡಿಸ್ಚಾರ್ಜ್ ಆಗ್ತಿತ್ತು ಅಷ್ಟೇ ಪ್ರಮಾಣದಾಗ ಅಲ್ಲಿಯೂ ಸಹಿತ ಡಿಸ್ಚಾರ್ಜ್ ಆಗ್ತಕ್ಕಂಥ ಒಂದು ವಾಟರ್ ಮ್ಯಾನೇಜ್ಮೆಂಟ್ ಏನು ಮಾಡಿದ್ರು. ಫ್ಲಡ್ ಆಗಲಾರ್ದಾಗ ನೋಡ್ಕೊಳ್ಳೋದಕ್ಕೆ ಖುಷಿ ಆಗಿದೆ. ಆದ್ರೂ ಸಹಿತ ಮಳೆಗಾಲದಲ್ಲಿ ಇವು ಅಬ್ನಾರ್ಮಲ್ ಆಗ್ತಾವ, ಒಮ್ಮೊಮ್ಮೆ ಕೊರತೆನೂ ಆಗ್ತವೆ. ನಿಸರ್ಗದ ಜೊತೆಗೆ ನಾವೆಲ್ಲ ಬದುಕಬೇಕಾಗ್ತದೆ. ಇಂಥವು ಏನೇನು ತೊಂದರೆಗಳಿರ್ತಾವ ಮತ್ತು ಅನುಕೂಲಗಳಿರ್ತಾವ ಇವೆರಡನ್ನ ಸಾಗಿಸಿಕೊಂಡು ಆಡಳಿತ ವ್ಯವಸ್ಥೆ, ಬಿಜಾಪುರ ಜಿಲ್ಲಾ ಆಡಳಿತ ಎಲ್ಲ ಹಿರಿಯ ಅಧಿಕಾರಿಗಳು ವಿಶೇಷವಾಗಿ ಕರ್ತನೆಯಿಂದ ಶ್ರಮಿಸ್ತಾ ಇದ್ದಾರೆ ನಾನು ಭಾವಿಸ್ಕೊಂಡಿದ್ದೀನಿ. ಹಾಗೆ ಕುಡಿಯುವ ನೀರಿನ ಸಮಸ್ಯೆ ಸಿಗ್ತದೆ. ಮಲ್ಟಿ ವಿಲೇಜ್ ಸ್ಕೀಮ್ ಮತ್ತು JJM ನಿಂದ ಯಾವ ಪ್ರಮಾಣದಲ್ಲಿ ನಾವು ಕುಡಿಯುವ ನೀರಿನ ಸಮಸ್ಯೆ ಲಾಸ್ಟ್ ಇಯರ್ ಆಗ್ತಿತ್ತು ತುಂಬಿಕೊಂಡ್ವಿ, ಅಷ್ಟು ಆಗ್ಲಿಲ್ಲ. ಮತ್ತು ಕೆರೆಗಳನ್ನು ಸಹಿತ ತುಂಬಿಸಿ ನೀರನ್ನ ಎದುರಿಸಿ ಸಮಸ್ಯೆ ಎಲ್ಲ ನೋಡ್ಕೊಂಡಿದ್ವಿ. ಭವಿಷ್ಯದಲ್ಲೂ ಸಹಿತ ಇವತ್ತು ಕೆಟ್ಟ ಅನ್ಸೋದು ಅಷ್ಟೋ ವಸ್ತಿ ಹೋಗಿ ಇವತ್ತಿಗೂ ಟ್ಯಾಂಕರ್ ನೀರು ಬರ್ತಕ್ಕಂಥ ಪರಿಸ್ಥಿತಿ ಹೋಗಿದೆ ಮಳೆಗಾಲದ ಸಂದರ್ಭದಲ್ಲಿ. ನಾವೆಲ್ಲ ಪ್ರಬೋಧನೆ ಮಾಡ್ತೇವೆ. ವರ್ಣನ ಮೇಘರಾಜನ ದಯ ಆಯ್ತು ಅಂದ್ರೆ ಇವೆಲ್ಲ ಸಮಸ್ಯೆಗಳು ಪರಿಹಾರ ಆಗ್ತಕ್ಕಂಥ ಮಾತನ್ನು ಹೇಳಿ, ಒಟ್ಟಾರೆ ಈ ಪ್ರದೇಶ ನೀರಾವರಿ, ಕುಡಿಯುವ ನೀರು ಮತ್ತು ಔದ್ಯೋಗೀಕರಣದ ಸಕ್ಕರೆ ಕಾರ್ಖಾನೆ ಮತ್ತು ಸ್ಮಾಲ್ ಸ್ಕೇಲ್ ಇಂಡಸ್ಟ್ರಿ ಒಂದು ಮಾಡ್ತಾ ಇದ್ದೀವಿ. ಮುಂದಿನ ಕೆಲವೇ 1-2 ವರ್ಷದಲ್ಲಿ ಡೆವಲಪ್ಮೆಂಟ್ ಆಗ್ತದೆ. ಮೂಲಭೂತ ಸೌಕರ್ಯಗಳನ್ನ, ರಸ್ತೆಗಳನ್ನ ಅಭಿವೃದ್ಧಿಪಡಿಸ್ತಕ್ಕಂಥ ಕೆಲಸ ಆದ್ಯತೆ ಮೇರೆಗೆ ನಾವು ಅಲ್ಲೆಲ್ಲ ಮಾಡ್ತಾ ಇದ್ವಿ. ನಿನ್ನೆ ಸಾಯಂಕಾಲ ರೈಲ್ವೆ ಸ್ಟೇಷನ್ ರೋಡ್ ಲೋಕಾರ್ಪಣೆಗೊಳಿಸಿದೀವಿ. 17 ಕೋಟಿ ರೂಪಾಯಿ ರಸ್ತೆ, ಅದು ಡಿವೈಡರ್, ಸ್ಟ್ರೀಟ್ ಲೈಟ್ಸ್ ಮತ್ತು ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಸಹಾಯದಿಂದ ಸಸಿಗಳನ್ನು ನೆಡ್ತಕ್ಕಂಥ ಪ್ರಯತ್ನ ಮಾಡಿ ಇಡೀ ನಗರಕ್ಕೆ ಬೆಂಗೊಳಿಸುವಂಗ ನಿನ್ನೆ ಕಾರ್ಯಕ್ರಮ ಇವತ್ತಿನ ಈ ಸ್ವತಂತ್ರೋತ್ಸವದ ಮೆರಗು ತರ್ತಕ್ಕಂಥ ಒಂದು ಕಾರ್ಯಕ್ರಮ ಆಗಿದೆ ಅಂತ ನಾನು ಭಾವಿಸ್ತೀನಿ. ಹಾಗೆ ಇಲ್ಲಿ ಸಮಗ್ರ ಅಭಿವೃದ್ಧಿಯಲ್ಲಿ ಅನೇಕ ಯೋಜನೆಗಳು ಇಲ್ಲಿ ಸಮರ್ಪಕವಾಗಿ ನಡೀತಾ ಇದೆ ಅಂತ ನಾನು ಭಾವಿಸ್ಕೊಂಡಿದ್ದೀನಿ. ಅದ್ರ ಜೊತೆಗೆ ಇನ್ನು ಭವಿಷ್ಯದಲ್ಲಿ
ಎಲ್ಲ ಗೊತ್ತದ ಇಲ್ಲಿ ಸ್ಟೇಡಿಯಂ ಮೊದಲು ಹೇಗಿತ್ತು, ಇಲ್ಲೊಂದು ಎಜುಕೇಶನ್ ಹಬ್ಬ ಮಾಡಿದ್ವಿ, ಆದರ್ಶ ITI ಮೈನಾರಿಟಿ ಕಾಲೇಜ್, ಡಿಗ್ರಿ ಕಾಲೇಜ್, PUC ಕಾಲೇಜ್, ಸೈನ್ಸ್ ವಿಭಾಗ ಸಹಿತ ಇರಲಿಲ್ಲ. ಇವೆಲ್ಲವನ್ನ ಪ್ರಾರಂಭ ಮಾಡ್ತಕ್ಕಂಥ ಪ್ರಯತ್ನ ಮಾಡಿದ್ವಿ. ಜಳಕಿಯಲ್ಲಿ ಸಹಿತ ನೀವೆಲ್ಲ ನೋಡ್ತಾ ಇದ್ದೀವಿ, ಡಿಪ್ಲೊಮಾ, PUC, ಡಿಗ್ರಿ, ಹಾಸ್ಟೆಲ್ ಮತ್ತು ಎಲ್ಲ ವಿಧದಲ್ಲಿ ಅಲ್ಲಿ ಶೈಕ್ಷಣಿಕ ಬೆಳವಣಿಗೆ ಇದೆಲ್ಲ ಮಾಡಬೇಕು. ಗ್ರಾಮೀಣ ಪ್ರದೇಶದಲ್ಲಿ ಸ್ವಲ್ಪ ಹೈಸ್ಕೂಲ್, ಪ್ರೈಮರಿ ಸ್ಕೂಲ್ಸ್ ಎಲ್ಲ ಕಡೆ ಹಂತವಾಗಿ ಸರಿಯಾಗಿ ನಡೆಯಲಿ ಅಂತ ನಾನು ಭಾವಿಸೋದ್ರಿಂದ ಹಾಗೆ ಆರೋಗ್ಯ ಇಲಾಖೆ ಸಹಿತ ಇವತ್ತು ಅನೇಕ PSCಗಳಾಗಲಿ, ಸಿಟಿ ಹಾಸ್ಪಿಟಲ್ಸ್ ಆಗಲಿ ಇಂಪ್ರೂವ್ ಮಾಡಿದೀವಿ. ಇನ್ನೊಂದು ಹೊಸದಾಗಿ ನಗರ ಆರೋಗ್ಯ ಸೇವಾ ಕೇಂದ್ರ ನಮ್ಮ ಕ್ಲಿನಿಕ್ ಅಂತ ಹೇಳಿ ಸರ್ಕಾರ ಮತ್ತೊಂದು ಅವಕಾಶ ಮಾಡ್ಯಾರ. ಅದು ಈಗ ತಾನೇ ನಾನು ಸಚಿವರಾಗಿರ್ತಕ್ಕಂಥ ದಿನೇಶ್ ಗುಂಡೂರಾವ್ ಅವರು ಅದನ್ನ ಸ್ಯಾಂಕ್ಷನ್ ಮಾಡಿದಾರೆ. ಅದನ್ನ ನಾವು ಜಾಗ ಒದಗಿಸ್ಬೇಕು. ಸೊ ಅದನ್ನ ಆ ಕಾರ್ಯವು ಸೇರ್ಕೊಂಡು ಮಾಡ್ತೀವಿ. ಸೊ ಆರೋಗ್ಯ, ಶಿಕ್ಷಣ, ರಸ್ತೆ, ಕುಡಿಯುವ ನೀರು ಅತ್ಯಂತ ಮೂಲಭೂತವಾಗಿದೆ. ದ ಮೋಸ್ಟ್ ಎಸೆನ್ಷಿಯಲ್. ಅತ್ಯಂತ ಸಾಮಾನ್ಯ ಜನರಿಗೆ, ಸಾರ್ವಜನಿಕರಿಗೆ ಬೇಕಾಗಿರ್ತಕ್ಕಂಥ ಕಾರ್ಯಗಳನ್ನ ಪ್ರಯತ್ನ ಮಾಡಿದ್ದೀವಿ. ಮುಂದಿನ ದಿನಮಾನದಲ್ಲಿ ಕರ್ನಾಟಕ ಸರ್ಕಾರದ ಮುಖಾಂತರ ಈ ಭಾಗದಲ್ಲಿ GTEC ಹೇಳ್ತೀನೋ ಮಕ್ಕಳಿಗೆ ಟೆಕ್ನಿಕಲ್ ಎಜುಕೇಶನ್ ಅನುಕೂಲ ಆಗ್ತದೆ. ಡಿಪ್ಲೊಮಾ ಇಂಜಿನಿಯರಿಂಗ್ ಏನಿರ್ತದ ಆ ರೀತಿ GTEC ಮುಖಾಂತರ ಈ ಮಕ್ಕಳಿಗೆ ವಿದ್ಯಾಭ್ಯಾಸ ಟೆಕ್ನಿಕಲ್ ಎಜುಕೇಶನ್ ಕೋರ್ಸ್ ಅನುಕೂಲ ಆಗ್ತದೆ. ಸೊ ಅದು ಸಹಿತ ಆರ್ಥಿಕ ಇಲಾಖೆಯ ಅನುಮೋದನೆ ನೀಡುವ ಮುಖಾಂತರ ಮಾಡೋದನ್ನು ಪ್ರಾರಂಭ ಮಾಡ್ತಾ ಇದ್ದೀವಿ ನಾವು. ಈಗಾಗಲೇ ಮುಖ್ಯಮಂತ್ರಿಗಳ ಅನುಮೋದನೆ ಆಗಿದೆ. ಇಲಾಖೆಯ ಮುಖಾಂತರ ಪ್ರಾಪರ್ ವೇದಾಗ ಆಗಿ ಮುಂದಿನ ನಿರ್ಮಾಣ ಪ್ರಾರಂಭ ಮಾಡ್ತೀವಿ. ಇನ್ನೊಂದು 4-6 ಶಿಕ್ಷಣ ಸಂಬಂಧಪಟ್ಟಂತ ಅನೇಕ ಯೋಜನೆಗಳನ್ನ ಮೊದಲಿಗೆ ಹೇಳೋದಕ್ಕಿಂತ ಮಾಡಿ ಒಳ್ಳೆಯದಂತೇಳಿ ಮುಂದಿನ ನಿರ್ಮಾಣದಾಗ ಔಷಧಿ ಮಾಡ್ತಕ್ಕಂಥ ಪ್ರಯತ್ನ ಮಾಡೋದು. ಹಾಗೆ ಈ ಪ್ರದೇಶದ ಸಾರ್ವಜನಿಕರಲ್ಲೂ ಸಹಿತ ನಮ್ಮ ಮನವಿ, 2 ಯೂನಿಟ್ ಪಾಪವು ಅತ್ಯಂತ ಇವತ್ತೇನು ಸ್ಪಂದನಾ ಮತ್ತು ಹಿರೇಬೇನೂರು ಧ್ಯಾನಯೋಗಿ ಶಿವಕುಮಾರ್ ಇವೆರಡೂ ಸಹಿತ ಮುಂದಿನ ದಿನಮಾನದಾಗ ಕಾಯಕ ಸಿಗಲಾಗತ್ತೆ. ಅವರೆಲ್ಲರೂ ಕೂಡಿ ಇವತ್ತು ಹಾಸ್ಪಿಟಲ್ ಮತ್ತೆ ರೀಸ್ಟಾರ್ಟ್ ಮಾಡಿದ್ದಾರೆ. ಆ ಶುಗರ್ ಫ್ಯಾಕ್ಟರಿ ಸಹಿತ ಏನು ಬರ್ಬೇಕಿತ್ತು ಅದು ಸಹಿತ ನಮ್ಮ ಶಂಭರ್ ಮಲನ ಅದು ಸಹಿತ ಮುಂದಿನ ದಿನಮಾನದಾಗ ಪ್ರಾರಂಭ ಮಾಡ್ತೀವಿ. ಸೊ ಇಲ್ಲಿ ಏನು ಕ್ಲೋಸ್ ಆಗಿರ್ತಕ್ಕಂಥ ಯೂನಿಟ್ಗಳಿದ್ದು ಇವೆಲ್ಲ ತಾಲೂಕಿಗೆ ಅಪಕೀರ್ತಿ ಬರಬಾರದು ಅಂತೇಳಿ ಇವೆಲ್ಲ ಪ್ರಾರಂಭ ಮಾಡ್ತಕ್ಕಂಥ ಪ್ರಯತ್ನ ಮಾಡಿದ್ವಿ. ಮುಂದೂ ಸಹಿತ ಇನ್ನೊಂದಿಷ್ಟು ಎಲ್ಲ ರಂಗದಲ್ಲಿ ಇವತ್ತು ನಿನ್ನೆ ರಸ್ತೆ ಮಾಡಿದ್ವಿ. ಎಲ್ಲರ ಅಪೇಕ್ಷೆ ಹೆಂಗಂದ್ರೆ ಇದೊಂದು ಬಿಜಾಪುರ ಹೋಗ್ಬಿಟ್ಟು ಸಿಂದಗಿ ಮತ್ತು ಅದಕ್ಕೆ ಹಂತ ಹಂತವಾಗಿ ಅನುದಾನದ ಲಭ್ಯತೆಗೆ ಅನುಗುಣವಾಗಿ ಆ ಕಾರ್ಯವನ್ನು ಮಾಡ್ತಕ್ಕಂಥ ಪ್ರಯತ್ನ ಮಾಡೋದು. ಹಾಗೆ ಕೆಲವು PWD ರೋಡ್ಸ್ ನಿಮ್ಗೆ ಹೇಳ್ತಿರೋ ಅನುದಾನದ ಕೊರತೆ ಅದ. 60-70 ಕೋಟಿ ರೂಪಾಯಿ ತಂದಿದೆ. ಎಲ್ಲ ಅಸೆಂಬ್ಲಿ ಸಿಗ್ಮೆಂಟ್ಕ್ಕಿಂತ ಹೆಚ್ಚಿಗೆ ನಮಗೆ ಬಂದದ್ದು. ಎಸ್ಟಿಮೇಟ್ ಕಮಿಟಿ ಚೇರ್ಮನ್ ಇರೋದ್ರಿಂದ ಸ್ವಲ್ಪ ಮಟ್ಟಿಗೆ ರಾಜ್ಯ ಮಟ್ಟದ ಹಿರಿಯ ಅಧಿಕಾರಿಗಳು, ಆಲ್ ಪ್ರಿನ್ಸಿಪಲ್ ಸೆಕ್ರೆಟರೀಸ್ ಡೆವಲಪ್ಮೆಂಟ್ ರಿಲೇಟೆಡ್ ಇರ್ಬೋದು, ಸ್ವಲ್ಪ ಹೆಚ್ಚಿಗೆ ಅನುದಾನ ಇಲ್ಲಿ ಅಂತಕ್ಕಂಥ ಪ್ರಯತ್ನ ಮಾಡಿದೆ. ಸೊ ಆದರೂ ಸಹಿತ ಕಳೆದ ಆಲ್ಮೋಸ್ಟ್ ಆಲ್ PWD ರೋಡ್ ಲೆಂತ್ ಏನಿದೆ ಭಾಳ ಹೆಚ್ಚಿಗೆ ಇಲ್ಲೆಲ್ಲ PRD ರೋಡ್ ಐತಿಲ್ಲ. WD ರೋಡ್ ಇರೋದ್ರಿಂದ ಕೆಲವು ಇವತ್ತಿಗೂ ಸಹಿತ ಇಲ್ಲ, ಸರಿಯಾಗಿಲ್ಲ. ಜಾಗಿ ಇನ್ನೊಂದ್ 2 ಕಿಲೋಮೀಟರ್ ಕವರ್ ಆಗ್ಬಿಟ್ಟು ಅದ ಹಳಗುಣಕ್ಕೆ ರೋಡ್ ಇನ್ನೊಂದ್ 2-3 ಕಿಲೋಮೀಟರ್ ಆಗಿದೆ. ಇವತ್ತು SSDP ಒಳಗೆ ಇನ್ನೊಬ್ರು ಯಾರೋ ನಾನು ಪ್ರಶ್ನೆ ಮಾಡ್ಬೋದು, ಇದು ಕೂಡ ಅದು ಮುಂದಿನ ರಸ್ತೆ ಸರಿಯಾಗಿಲ್ಲ ಅಂತ. ನಾನು ಅದನ್ನು ಸಹಿತ ಈ SHDP ಒಳಗೆ ಮುಂದೆ ಟೆಂಡರ್ ಈಗಾಗಲೇ ಟೆಂಡರ್ ಆಗ್ಯಾರಲ್ಲ, ಟೆಕ್ನಿಕಲ್ ಬಿಡ್ ಆಗಿ ಅದು ಸಹಿತ ಆಗ್ತದೆ. ಸೊ ಆದ್ಮೇಲೆವರೆಗೆ ಆ ರಸ್ತೆ ಒಳ್ಳೇದಾಗ್ತದೆ. ಇನ್ನೊಂದು 4-6 ರಸ್ತೆ ಉಳಿದವ ನನಗೆ ಕೆಟ್ಟ ಅನಿಸ್ತದೆ. ನಮ್ಮ ಕಾನ್ಸ್ಟಿಟ್ಯೂನ್ಸಿ ಎಲ್ಲಂದ್ರೂ ಸಹಿತ ಸಂಖ್ಯೆಯಲ್ಲಿ ಅದು ನಮ್ಮ ಜನ ಶೋಲಾಪುರ ಹೋಗ್ಬೇಕಾದ್ರೆ 6 ರೋಡ್ ಯೂಸ್ ಮಾಡ್ತೀವಿ. ನನ್ನ ಬಾರ್ಡರ್ ತನ ಚೆನ್ನಾಗಿದೆ. ಆದ್ರೆ ನಾಲ್ಕಾಂ ಕಾನ್ಸ್ಟಿಟ್ಯೂನ್ಸಿ ಒಳಗೆ ಪಾಪ ಆ ಕ್ಷೇತ್ರದವ್ರು ದೇವರೇ ಬಂದದ್ದು. ಎಲ್ಲಿ ಶಿವಣಿಗಿ, ಎಲ್ಲಿ ಬನ್ನೋಟಿಗಿ, ಎಲ್ಲಿ ಬಸೂರು, ಎಲ್ಲಿ ಚಣೆಗಾವ, ಆ ಪಕ್ಷೇತ್ರ MLA ಆದವ್ರು ದೇವರೇನೇ ಬರೋದಿಲ್ಲ. ಬಾರ್ಡರ್ ಪಾರ್ಲಿಮೆಂಟ್ ಕಾನ್ಸ್ಟಿಟ್ಯೂನ್ಸಿ ಆಗಿರ್ತದೆ. ಪಾಪ ಆದರೂ ಆ ಶಾಸಕರು ನಾನು ಮಾಡಬೇಕು. ಸೊ ಆಗ ನಾನು ಮೊನ್ನೆ ನದಿ ಫ್ಲಡ್ ಬಂದಾಕ್ರೆ ಒಂದು ಆಕ್ಚುಲಿ ಬ್ರೋಡ್ದಾಗಿದ್ದಾನೆ, ಬಟ್ ಫ್ಲಡ್ ಬರುತ್ತೆ ನಾನು ಬಂದಿದ್ದೇವೆ.
ಚಿಕ್ಕಮಗಳೂರು ಅಗರ್ಗೇಡ್ ಗುಬ್ಬೇವಾಡ ಬರಗೂಡಿ ಹಿಂಗಳಿ ಈ ಊರು ಬರ್ಬೋದು ಪ್ಯಾರಲಲ್ ರೋಡ್ ಚೆನ್ನಾಗದ ಈ ಮೇನ್ ರೋಡ್ಗಿಂತ ಪ್ಯಾರಲಲ್ ರೋಡ್ಸ್ ಬದಿಗೆ ರೋಡ್ ಪ್ಯಾರಲಲ್ ರೋಡ್ಸ್ ಎಲ್ಲಿ ಇರ್ಲಿಲ್ಲ ಮೊದಲ ನೀವು ಈ ದಂಡಿಯಿಂದ ಆ ದಂಡಿ ತನ ಹೋಗಂಗೂ ಸಹಿತ ಪ್ಯಾರಲಲ್ ರೋಡ್ಸ್ ಅದ ಇಂಟರ್ನಲ್ ರೋಡ್ಸ್ ಕೆಲವು ಕಡೆ ಚೆನ್ನಾಗದ ಕೆಲವು ಕಡೆ ಇಲ್ಲ. ಇವು ಹಂಗೆ ರೋಡ್ಗಳು ರಿಪೇರಿ ಮಾಡ್ಕೋತಿರ್ಬೇಕು ಮತ್ತೆ ಮಾಡಬೇಕಾಗ್ತದೆ ಮತ್ತೆ ಕೆಡ್ತಿರ್ತಾವ ಎಲ್ಲಿ ಪೊಟೆನ್ಶಿಯಲ್ ಇರ್ತದ ಅದು ರಸ್ತೆಗಳು ಹೆಚ್ಚಿನ ಪ್ರಮಾಣದಲ್ಲಿ ಗೊತ್ತಿರುತ್ತೆ ಯಾಕಂದ್ರೆ ಹೆವಿ ಲೋಡೆಡ್ ವೆಹಿಕಲ್. ನಾನು ಇದೇ ರೋಡ್ ಬಗ್ಗೆ ಮಾತಾಡಿದೆ ಇವತ್ತು ಇನ್ನು 2-3 ವರ್ಷ ಹಂಗೆ ಕೆಟ್ಟ ಅನಿಸ್ತು. ಚಿಕ್ಕಮಗಳೂರು ಅಗರ್ಕೇಡ್ ಕ್ರಾಸ್ ಹಿರೇಬೇನೂರು ಇಂಗಳಗಿ ಇಂಟಿ ರೂಢಿ ಆ ನರಕ ಯಾತನೆ ಆಗ್ತದೆ ತಿರ್ಗಾಡೋರು ಪಾಪ. ಬಟ್ ಏನಾಗ್ಯದ ಅಂದ್ರೆ ಅವ್ರು ಗಡ್ಕರಿ ಅವರು ಸ್ಯಾಂಕ್ಷನ್ ಮಾಡಿದಾರೆ 9,900 ಕೋಟಿ ರೂಪಾಯಿ. ಅದು 1,000 ಕೋಟಿ ರೂಪಾಯಿ ಆಗ್ತಿರ್ತದೆ ಮೇಂಟೆನೆನ್ಸ್ ಟೂಲ್ಸ್ಗಳು. ಆ 1,000 ಕೋಟಿ ರೂಪಾಯಿ ಆದ್ರೆ ಪ್ರೈಮ್ ಮಿನಿಸ್ಟರ್ ಆಫೀಸ್ಗೆ ಮತ್ತು ಅವ್ರಿಗೆ ರಿಲೇಷನ್ ಸರಿಯಾಗಿರಲ್ಲ ಬಜೆಟ್ ಫೈಲ್ ಬರಂಗ ತುಕೊಂಡು ಅವ್ರು ಅಷ್ಟೇ ಕಡಿಮೆ ಒಳಗೆ ಮಾಡೋದು. ಅವ್ರ ಗುರುತೈದು ವರ್ಷ ನಾವು ಅನುಭವಿಸ್ಬೇಕಾಗ್ತದೆ ವಿತೌಟ್ ಮೇಂಟೆನೆನ್ಸ್. ನೀವು ಪ್ರಾಜೆಕ್ಟ್ ತಗೊಂಡ್ರಿ ಅಂದ್ರೆ ಅದು ಯಾರು ಪ್ರಾಜೆಕ್ಟ್ ಮುಗಿತು ನೀವು ಯಾರು ತಿರುಗಾಡ್ತೀವಿ ದೇವರೇ ಬಲ್ಲ. PWD ಅವರು ಅವ್ರಿಗೆ ಹ್ಯಾಂಡ್ ಓವರ್ ಮಾಡಿಬಿಟ್ರು. ನ್ಯಾಷನಲ್ ಹೈವೇ ಅಥಾರಿಟಿ ಆಫ್ ಇಂಡಿಯಾ ಅವರಿಗೆ ಇವರು ಹ್ಯಾಂಡ್ ಓವರ್ ಮಾಡೋದು ಮೇಂಟೈನ್ ಮಾಡೋರೆ ಪ್ರೊವಿಷನೇ ಮಾಡ್ಕೊಂಡಿಲ್ಲ. ಅವೈಜ್ಞಾನಿಕ ನಿರ್ಣಯಗಳನ್ನ ಕೇಂದ್ರಾಗ್ಲಿ ರಾಜ್ಯ ಸರ್ಕಾರಗಳಾಗಲಿ ಸೊ ಇವುಗಳನ್ನ ಮಾಡಬಾರ್ದು. ಭವಿಷ್ಯಗಳು ನೀವೇನೇ ಯೋಜನೆ ತಗೊಂಡ್ರೆ ವಿತ್ ಮೇಂಟೆನೆನ್ಸ್ ಇವೆಲ್ಲವನ್ನ ತಗೊಂಡ್ರೆ ಇಂಥವು ಸಮಸ್ಯೆ ಆಗಿಲ್ಲ. ಸಂಬಂಧಪಟ್ಟವರು ಅದ್ರ ಬಗ್ಗೆ ವಿಶೇಷ ಆದ್ಯತೆಯನ್ನ ನೀಡಬೇಕಾಗ್ತದೆ. ನಾವೆಲ್ಲ ಹೌಸ್ನಾಗ ಮನೆ ಸೆಷನ್ ನಡೆದಾಗ ನಾನೇ ಹೇಳ್ದ ಗಡ್ಕರಿ ಚಲೋ ಹೆಸರು ಅದ ಆದ್ರೆ ಇಂಥವು ತಗೋದ್ರಿಂದ ಹೆಸರು ಉಳಿಯಂಗಿಲ್ಲ. ಒಬ್ಬರು ಕರೀತಾರ ಅದ್ ಏನ್ ಮಾಡೋದು? ಹಾಫ್ ಡನ್ ವರ್ಕ್ ಮಾಡಿದ್ರಿ ಅಂದ್ರೆ ನಾಳೆ ಜನರು ಈ ತಿರುಗಾಡೋದು ತೊಂದ್ರೆ ಆಗುತ್ತೆ. ಇನ್ನ ನಾವು ತಿರುಗಾಡ್ತಿದ್ದೀವಿ ಗಡ್ಕರಿ ಅವ್ರು ತಿರುಗಾಡ ಕರ್ಕೊತಾ ಇರ್ತವ ಸಾಮಾನ್ಯ ಜನರು. ಅದಕ್ಕೆ ಗಮನಿಸ್ಬೇಕಾಗ್ತದೆ ನಾವೆಲ್ಲ ಯಾರು ಯೋಜನೆಗಳನ್ನ ಮಾಡ್ತೀವಿ ಮಾಡಬಾರ್ದು ಹೇಳಿ ನನ್ನ ಅಪೇಕ್ಷೆ. ಯಾಕಂದ್ರೆ ಪ್ರೈಮ್ ಮಿನಿಸ್ಟರ್ ಆಫೀಸ್ PM ಮತ್ತು ಟ್ರಾನ್ಸ್ಪೋರ್ಟ್ ಆಫೀಸ್ ಗವರ್ಮೆಂಟ್ ಸಮನ್ವಯತೆ ಇರಬೇಕಾಗ್ತದೆ. ಸೊ ಅದನ್ನ ಸರಿದೂಗಿಸ್ತಕ್ಕಂಥ ಪ್ರಯತ್ನ ಅವ್ರು ಮಾಡ್ತಾರೆ ಅಂತ ಹೇಳಿ ನಾವು ಆಶಯ ಮಾಡಿದ್ವಿ. ಮತ್ತು ಯೋಜನೆಗಳನ್ನ ತ್ವರಿತವಾಗಿ ಆಗ್ಬೇಕಾಗ್ತದೆ. ಈ ನಮ್ಮವರು ಸರಿ ಏರ್ಪೋರ್ಟ್ ಆಲ್ಮೋಸ್ಟ್ ಆಲ್ ನಾವು ಸಂಬಂಧಪಟ್ಟಂತ ಮಿನಿಸ್ಟರ್ ಸತೀಶ್ ಜಾರಕಿಹೊಳಿ PWD ಎಲ್ಲ ವರ್ಕ್ ಮುಗಿದು ಓನ್ಲಿ ಸ್ಮಾಲ್ ಸಿಲಿ ಥಿಂಗ್ಸ್ ಆಗಿ ಪ್ರಾಬ್ಲಮ್ ಆಗ್ತದೆ. ಅದು ನಮ್ಮ ರಾಜ್ಯ ಸರ್ಕಾರ. ಯಾವ ಸರ್ಕಾರ ಈ ಸರ್ಕಾರ ನನಗೆ ಭಾಳ ವ್ಯತ್ಯಾಸ ಆಗಂಗಿಲ್ಲ. ಯಾರು ಯಾವ್ದನ್ನ ಮಾಡಬೇಕಾಗಿಲ್ಲ ಆದ್ಯತೆ ಕೊಟ್ಟು ಅದನ್ನ ಮಾಡಬೇಕು. ಇದಕ್ಕೆ ಇಷ್ಟೆಲ್ಲ ಇನ್ವೆಸ್ಟ್ ಮಾಡಿ ಜನರಿಗೆ ನಾವು ಸರ್ವಿಸ್ ಕೊಡೋದಾಗಿಲ್ಲ ಯೋಜನೆಗಳು ಮಾಡೋದು ಸಬಲಾದ ಏನು. ನಮ್ಮವರು ಸಹಿತ ಅದನ್ನ ಆದ್ಯತೆ ಮೇಲೆ ಮಾಡಬೇಕು. ಮೂಲಭೂತ ಸೌಕರ್ಯ ಸಂಬಂಧಪಟ್ಟಂತ ಇಲಾಖೆ ಕೆಲಸ ಮಾಡ್ತಕ್ಕಂಥ ಕಳಕಳಿ ಅವ್ರಿಗೆ ಇರಬೇಕಾಗಿದೆ. ಸೊ ಏರ್ಪೋರ್ಟ್ ಆಲ್ಮೋಸ್ಟ್ ಆಲ್ 99% ವರ್ಕ್ ಸ್ಮಾಲ್ ಥಿಂಗ್ಸ್ ಕೆಳಗೆ 6 ತಿಂಗಳ 1 ವರ್ಷ ನಾವು ಪ್ರೊಲಾಂಗ್ ಮಾಡಿದೀವಿ ಅಂದ್ರೆ ಏನಾಗ್ತದೆ? ಯಾರು ಸಂಬಂಧಪಟ್ಟವರು ಅದ್ರ ಬಗ್ಗೆ ನಿಗಾ ವಹಿಸ್ಬೇಕಂತ ನನ್ನ ಅಪೇಕ್ಷೆ. ಸೊ ಅದ್ರ ಜೊತೆಗೆ ನಾವೆಲ್ಲ ಪಬ್ಲಿಕ್ ಕನ್ಸರ್ನ್ ಇದೀವಿ. ನನಗೆ ಯಾವ್ದು ಆಡಳಿತ ವಿರೋಧ ಪಕ್ಷ ಬಾಳದ ಮಾತು ಬರಂಗಿಲ್ಲ. ನಮ್ಮದೇ ಮಗು ಸರ್ಕಾರ ಕುಡಿ ನೀರಿನ ಸಮಸ್ಯೆ ಆಗ್ತದೆ ಬರಗಾಲದಾಗ ಅಂದ್ರೆ ನಮ್ಮ ಸರ್ಕಾರ ಮುಂದೆ ಸ್ಪಷ್ಟ ಹೇಳಿನ ನಮ್ಮ ನೀರು ಬರ್ಲಿಲ್ಲ ಅಂದ್ರೆ ರಾಜಕಾರಣದಾಗ ಅವತ್ತೇ ಡಿಸೈನ್. ಯಾಕಂದ್ರೆ ನಾವೆಲ್ಲ ಪಬ್ಲಿಕ್ ಕನ್ಸರ್ನ್ ಬೆಳೆದವ್ರು. ರಾಜಕಾರಣ ಒಂದು ಯಾವುದೋ ವೇದಿಕೆ ಇರಬೇಕಾಗಿಲ್ಲ, ಒಂದು ಪ್ಲಾಟ್ಫಾರ್ಮ್ ಇರಬೇಕಾಗಿಲ್ಲ. ಅವರ್ ಪ್ರಯಾರಿಟಿ ಪೀಪಲ್ಸ್ ಜನರ ಕನ್ಸರ್ನ್ ಇರಬೇಕು. ಸೊ ಅಂತ ಬಹುತೇಕ ಎಲ್ಲಿಯೂ ಸಹಿತ ಕುಡಿಯುವ ನೀರಿನ ಸಮಸ್ಯೆ ಆಗಲಿಲ್ಲ. ಎಲ್ಲ ಟ್ಯಾಂಕರ್ ತುಂಬಿದ್ರು ಬ್ಯಾಂಕ್ಗಳು. ಇವತ್ತು ನಿಮ್ಗೆ ಹೇಳ್ತೀನೋ ಇಂಥ ಆರ್ಥಿಕ ಸಂಕಷ್ಟಗಳು ರೇವಣಸಿದ್ದೇಶ್ವರ ಯಾತ್ರೆ ಅವ್ರಿಗೆ 3,000 ಕೋಟಿ ರೂಪಾಯಿ ಕೆಲಸ ನಾವು ಮಾಡ್ತೇವೆ. ಫಸ್ಟ್ ಸ್ಟೇಜ್ ವರ್ಕ್ ಫಾಸ್ಟ್ ಅದ, ಸೆಕೆಂಡ್ ಸ್ಟೇಜ್ ಟೆಂಡರ್ ಆಗ್ಯದ, ಥರ್ಡ್ ಸ್ಟೇಜ್ ಆಲ್ಮೋಸ್ಟ್ ಆಲ್ ಬಂದಿದೆ. ಸೊ ಇವೆಲ್ಲ 3 ಕೆಲಸ ಅವಧಿ ಒಳಗೆ ಮುಗಿದೊಳಗೆ ಆಗ್ತದೆ. ಸೊ 28,000 ಎಕರೆ ನೀರಾವರಿ ಪೂರ್ತಿ ಪ್ರದೇಶದ ಮತ್ತು ಇಂಚಿಗೇರಿ ಪ್ರದೇಶಕ್ಕೆ ಆ ಎಲ್ಲ ಅದರ ಅನುಕೂಲ ಆಗ್ತದೆ. ಸಮಗ್ರ ನೀರಾವರಿ ಆಯ್ತು ಅಂದ್ರೆ ಜನ ತಾನೇ ಸಮೀಕ್ಷೆ ಇಲ್ಲ. ಸಿದ್ದೇಶ್ವರ ಸ್ವಾಮಿಗಳು ಸಾವಳಸನ್ ಗುಡ್ಡಕ್ಕೆ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವರು ಡೆವಲಪ್ ಮಾಡೋದಕ್ಕೆ ಬಂದಿದ್ರು. ಅವ್ರ ಅಪೇಕ್ಷೆ ಆಗಿತ್ತು ಈಗ ನೀರಾವರಿ ಆಗ್ಲಿ ಅಂತ ಹೇಳಿ. ನಾನು ಬಹುತೇಕ ಅವರ ಆಶೀರ್ವಾದದಿಂದ ಅದು ಆ ಕೆಲಸ ಇವತ್ತು ಮಾಡ್ತಾ ಇದೀವ. ಆ ಕೆಲಸ ಆಯ್ತು ಅಂದ್ರೆ ಆ ಇಡೀ ಪ್ರದೇಶಕ್ಕೆ ಎಲ್ಲಿಂದ ಆಲ್ಮಟ್ಟಿಯಿಂದ ನೀರು ತಂದು ಆ 6 ಮಟ್ಟಿಗೆ ಏನು ಹೈಟ್ ಅದ ಗುಡ್ಡ ಅಲ್ಲಿ ತಂದ ನೀರು ಬಿಟ್ಟು ಅಲ್ಲಿಂದ ಗ್ರಾವಿಟಿ ಮೇಲೆ ನಾವು ಪ್ರೂವ್ ಮಾಡೋದು. ಪೈಪ್ಲೈನ್ ಮಾಡಿದೀವಿ. ನಿಮ್ಗೆಲ್ಲ ಗೊತ್ತದ
ಸುರ್ಪುರ್ ಶಾಪುರದಿಂದ ನಮ್ಮ ನೀರು ಇಂಡಿ ಬ್ರಾಂಚ್ ಕೆನಾಲ್ಗೆ ಹೆಂಗ ನೀರು ಡ್ರಾ ಮಾಡ್ಕೋತಾರಂತೇಳಿ ಅದಕ್ಕೆ ಇಶ್ಯೂ ಬರಬಾರ್ದು ಅಂತ ಹೇಳಿ ಪೈಪ್ಲೈನ್ ಮುಖಾಂತರ ತಂದು ಸೌತ್ ಸಂಘದಾಗಿ ಆಮೇಲೆ ಗ್ರಾವಿಟಿ ಮೂಲಕ ಫ್ಲೋ ಮಾಡ್ತಕ್ಕಂಥ ಯೋಜನೆಯನ್ನ ರೇವಣಸಿದ್ದೇಶ್ವರ ನೀರಾವರಿ ಯೋಜನೆ ಈ ಅಪ್ಪರ್ ಕೃಷ್ಣ ಪ್ರಾಜೆಕ್ಟ್ನಾಗ ಇತ್ತೀಚಿನ ದಿನಗಳಲ್ಲಿ 3,000 ಕೋಟಿ ರೂಪಾಯಿದಂತ ಯೋಜನೆ ಯಾವುದೇ ಕರ್ನಾಟಕ ನಡೆದಿತ್ತು ಅಂದ್ರೆ ಅದು ನಮ್ಮ ಪ್ರದೇಶದಾಗ ನಡೆದಿದೆ ಅಂತೇಳಿ ಗಮನಿಸಬೇಕಾಗ್ತದೆ ಇವೆಲ್ಲ. ಸೊ ಇವೆಲ್ಲ ಕೆಲಸ ಭವಿಷ್ಯದೊಳಗೆ ಈ ಭಾಗ ಜನರಿಗೆ ಅನುಕೂಲ ಆಗ್ತದೆ ಅಂತಕ್ಕಂಥ ಮಾಹಿತಿ ಹೇಳಿ ಹಾಗೆ ಇನ್ನು ಅನೇಕ ಯೋಜನೆಗಳನ್ನ ಈ ತಾಲೂಕಿನ ಸಮಗ್ರ ಅಭಿವೃದ್ಧಿಯಲ್ಲಿ ನಾವೆಲ್ಲ ಪ್ರಾಮಾಣಿಕವಾಗಿ ಶ್ರಮಿಸ್ತಾ ಇದ್ದೀವಿ. ಈ ಸಲ ಶುಗರ್ ಇಂಡಸ್ಟ್ರಿ ಕೇಂದ್ರ ಸರ್ಕಾರದವರು ಸ್ವಲ್ಪ ಸಹಾಯ ಮಾಡಿದ್ರು ಮತ್ತೆ ಅವೈಜ್ಞಾನಿಕ ನಿರ್ಣಯ ಮಾಡಿ ಸ್ವಲ್ಪ ಸಮಸ್ಯೆಗಳಾಗಿದ್ದು ಸಕ್ಕರೆ ಕಾರ್ಖಾನೆಗಳಿಗೆ ಕೋಆಪರೇಟಿವ್ ಡಿಸ್ಟ್ರಿಬ್ಯೂಷನ್ ಸಹಿತ ಡೆವಲಪ್ ಮಾಡ್ತಾ ಇದ್ದೇವೆ. ಎಥನಾಲ್ ಪ್ಲಾಂಟ್ಸ್ ಏನ್ ರೇಟ್ ಇತ್ತು ಈಗ ಏನೋ ಅದನ್ನ ಜಾಸ್ತಿ ಮಾಡ್ತಕ್ಕಂಥ ಪ್ರಯತ್ನ ನಮ್ಮವರೇ ಫುಡ್ ಮಿನಿಸ್ಟರ್ ಯೂನಿಯನ್ ಅವ್ರ ರಿಲೇಟೆಡ್ ಇಶ್ಯೂ ಅದ ಎಲ್ಲ ನಮ್ಮ ಸಿಸ್ಮಾ ಶುಗರ್ ಇಂಡಸ್ಟ್ರಿ ಟೀಮ್ ಅದ ನಮ್ಮ ಕರ್ನಾಟಕದ್ದು ಸಂಡೇ ದಿನ ಮೀಟಿಂಗ್ ಮಾಡೋದು ಕೇಂದ್ರ ಸರ್ಕಾರ ಒತ್ತಾಯ ಮಾಡ್ತಾ ಇದ್ವಿ. ಈ ಶುಗರ್ ಇಂಡಸ್ಟ್ರಿ ಉಳಿಬೇಕಾದ್ರೆ ಈ ಎಥನಾಲ್ ಪ್ಲಾಂಟ್ ಆಗ್ಬೇಕಾದ್ರೆ ಗ್ರೀನ್ ಪೊಲ್ಯೂಷನ್ ಫ್ರೀ ಆಗಿ ನಾವೆಲ್ಲ ಬದುಕಬೇಕಾದ್ರೆ ಅವು ಬಹಳ ಅವಶ್ಯಕತೆ ಅದ. ಸೊ ಆ ಪ್ರಯತ್ನ ಕೇಂದ್ರ ಸರ್ಕಾರ ಮಾತಾಡಿದ್ರೆ ಒಂದಿಷ್ಟು ಮಾಡಲಿ ಅಂತ ಹೇಳಿ ನಮ್ಮೆಲ್ಲರ ಅಪೇಕ್ಷೆ ಅದ. ಸೊ ಒಟ್ಟಾರೆ ದೇಶದ ಅಭಿವೃದ್ಧಿಯಲ್ಲಿ ಜಲಧಾರೆ ಯೋಜನೆ ಮುಂದಿನ 2 ವರ್ಷದೊಳಗೆ ಕೃಷ್ಣಾ ನದಿ ನೀರು ಪ್ರತಿ ಗ್ರಾಮಕ್ಕೆ ಬರ್ತದೆ. ಕುಡಿಯುವ ನೀರಿನ ಸಮಸ್ಯೆ ಎಲ್ಲಿಯೂ ಸಹಿತ ಆಗಲಾರ್ದ ಇವತ್ತ ಜಲಧಾರೆ ಯೋಜನೆ ಕಂಪ್ಲೀಟ್ ಆಯ್ತಂದ್ರೆ ಈ ತಾಲೂಕ ಕುಡಿಯುವ ನೀರಿನ ಸಮಸ್ಯೆ ಯಾವ ತಾಲೂಕು ಇಲ್ಲಿ ಆಗಲಾರ್ದ. ನಾನು ಕೃಷ್ಣಾ ಅಧಿಕಾರಿ ಮಂತ್ರಿಯಿಂದ ಏನ್ ಮಾಡಿದೀವಿ ಅದರ ಉದ್ಯೋಗ ನಮಗ ಮಂಡ್ಯ ಮತ್ತು ರಾಯಚೂರು ಜಲಧಾರೆ ಸ್ಕೀಮ್ ಇವತ್ತಾಗಲದು ಕೋಲಾರ ಇಟ್ಕೊಂಡಿದ್ದೇವೆ. ಖರೆ ಕೋಲಾರ ಜಲಮೂಲ ಸಿಗಲಿಲ್ಲ ಅಂತ ಹೇಳಿ ಮಾಡೋದು ಆಗಲಿಲ್ಲ. ನಮಗೊಂದು ಅಶ್ಯೂರ್ಡ್ ಕೃಷ್ಣಾ ನದಿ ಇರೋದ್ರಿಂದ ಅಶ್ಯೂರ್ಡ್ ರೈನ್ಫಾಲ್ನು ಕಡಿಮೆ ಪ್ರದೇಶದಲ್ಲಿ ಇರೋದ್ರಿಂದ ಆ ಯೋಜನೆ ಪ್ರದೇಶಕ್ಕೆ ಅನುಕೂಲ ಆಗ್ತದೆ ಅಂತಕ್ಕಂಥ ಮಾತನ್ನು ಹೇಳಿಟ್ಟು ಒಟ್ಟಾರೆ ಸಮಗ್ರ ಅಭಿವೃದ್ಧಿಯಲ್ಲಿ ನಾವೆಲ್ಲ ಸರ್ಕಾರದ ಸಹಾಯದಿಂದ ಈ ಮೇಲೆ ಕೆಲಸ ಮಾಡ್ತಾ ಇದ್ವಿ. ಮತ್ತು ಅಧಿಕಾರಿಗಳು ಸಹಿತ ನಮ್ಮೆಲ್ಲ ತಾಲೂಕು ಮಟ್ಟದ ಜಿಲ್ಲಾ ಮಟ್ಟದ ಅಧಿಕಾರಿಗಳು ಸಮಾಜ ಪ್ರಜ್ಞೆಯಿಂದ ಕರ್ತವ್ಯ ನಿಷ್ಠೆಯಿಂದ ನಮ್ಮ ಕಾರ್ಯವನ್ನು ಇಲ್ಲಿ ಅವರು ಮಾಡ್ತಿದ್ದಾರೆ ಅಂತ ನಾನು ಭಾವಿಸ್ಕೊಂಡಿದ್ದೀನಿ. ಒಟ್ಟಾರೆ ಈ ಭಾಗ ಅಭಿವೃದ್ಧಿಯಲ್ಲಿ ಇನ್ನೊಂದಿಷ್ಟು ಸಾಗ್ತಕ್ಕಂಥ ಪ್ರಯತ್ನ ನಾವೆಲ್ಲ ಮಾಡೋಣ ಅಂತ ಮಾತನ್ನು ಹೇಳಿ ನನಗೆ ಇಲ್ಲಿ ಲಾ ಅಂಡ್ ಆರ್ಡರ್ ದಟ್ ಇಸ್ ವೆರಿ ಇಂಪಾರ್ಟೆಂಟ್. ಬಹಳ ವರ್ಸ್ಟ್ ಹಿಸ್ಟ್ರಿ ಅದು ಈ ಭಾಗಕ್ಕೆ. ಅವೆಲ್ಲವನ್ನ ಸರಿದೂಗಿಸಿ ಇವತ್ತು ಉತ್ತಮ ನಾಗರಿಕ ಸಮಾಜ ಬದುಕಿಗೆ ಉತ್ತಮ ವಾತಾವರಣ ನಿರ್ಮಾಣ ಮಾಡ್ಬೇಕಾದ್ರು ನಾಗರಿಕ ಸಮಾಜದ ಸರ್ಕಾರದ ಕರ್ತವ್ಯ ಅದು. ಸೊ ಆ ಕೆಲಸ ನಾವು ಇವತ್ತು ಮಾಡ್ತಾ ಇದ್ದೀವಿ ಅಂತ ಹೇಳಿ ಬದಲಾವಣೆ ಈ ಪ್ರದೇಶದೊಳಗೆ ಅಲ್ಲೆಲ್ಲ ಕಾಣ್ತೀವಿ ನಾವು. ಇನ್ನೂ ಮಾಡ್ಬೇಕಾದ್ರು ಅನೇಕ ಕಾರ್ಯಗಳದಾವ. ಅನುದಾನದ ಲಭ್ಯತೆಗೆ ಅನುಗುಣವಾಗಿ ಆದ್ಯತೆ ಯಾವ್ದಕ್ಕೆ ಕೊಡಬೇಕು ಮಾಡೋಣ. ಹಾಗೆ ವಿಶೇಷವಾಗಿ ಎಲ್ಲರನ್ನ ಅಭಿನಂದಿಸ್ತೇನೆ. ಈ ಮಾಧ್ಯಮ ಗೋಷ್ಠಿಯಲ್ಲಿ ಬಹಳ ಸುದೀರ್ಘವಾಗಿ ಪತ್ರಿಕಾ ರಂಗದಲ್ಲಿ ಸೇವೆಯನ್ನು ಸಲ್ಲಿಸಿ ನಮ್ಮ ನಗರದ ಶಿವ ಹಿರೇಮಠವ್ರನ್ನ ಶಿವ ಹಿರೇಮಠವ್ರನ್ನ ನಾನು ಇನ್ನೊಮ್ಮೆ ಈ ಗೋಷ್ಠಿ ಮುಖಾಂತರ ಅವ್ರನ್ನ ಸ್ಮರಿಸ್ಕೊಂಡಿಲ್ಲ. ಅವರ ಆತ್ಮಕ್ಕೆ ಭಗವಂತ ಚಿರಶಾಂತಿ ನೀಡಿ ಅವರ ಕುಟುಂಬಕ್ಕೆ ಏನೋ ಆಘಾತ ಆಗಿದೆ ಆ ಸಹಿಸುವ ಶಕ್ತಿ ಆ ಭಗವಂತ ಅವ್ರಿಗೆ ಕರುಣಿಸ್ಲಿ. ಮಾಧ್ಯಮದ ರಂಗದಲ್ಲಿ ಈ ಭಾಗದಲ್ಲಿ ಅನೇಕ ಒಳ್ಳೆ ಕಾರ್ಯಗಳನ್ನು ಮಾಡಿ ನಮ್ಮನ್ನು ಅಗಲಿದ್ದಾರೆ. 4-6 ವರ್ಷ ಇರಬೇಕಾಗಿದ್ದಾರೆ. ಅವ್ರು ನಮ್ಮನ್ನು ಅಗಲಿದ್ದು ನಮ್ಮೆಲ್ಲರಿಗೂ ಸಹಿತ ಬಹಳ ತೀವ್ರವಾದಂತ ಮತ್ತು ನೋವು ನಮ್ಮಲ್ಲಿ ಆಗಿದೆ. ಅಂತ ಸಮಾಜಮುಖಿ ಜನ ನೇರ ನುಡಿಗಾರರು ಇರ್ಬೇಕಾಗಿತ್ತು. ಅದರ ಭಗವಂತನ ನಿರ್ಣಯಕ್ಕೆ ನಾವೆಲ್ಲ ತಿಳಿಬಾರ್ಬೇಕಾಗ್ತದೆ. ಅಗಲಿದ್ದಾರೆ. ಆದ್ರೆ ಅವರ ಪ್ರೀತಿ ವಿಶ್ವಾಸ ಅವರ ನೆನಪು ನಮ್ಮ ಜೊತೆಗೆ ಸದಾ ಇರ್ತದೆ ಅಂತಕ್ಕಂಥ ಮಾತು ಹೇಳಿ ಮಾಧ್ಯಮ ರಂಗದಲ್ಲಿ ಸೇರಿದ ನೀವೆಲ್ಲರೂ ಈ ಭಾಗದ ಅಭಿವೃದ್ಧಿಯಲ್ಲಿ ನಮ್ಮ ಆಡಳಿತ ವ್ಯವಸ್ಥೆಗೆ ಕಾಲಕ್ಕೆ ಸಲಹೆ ಸೂಚನೆಗಳನ್ನ ಅವೆಲ್ಲ ನಾನು ನೀಡಿದರೆ ನಿಮಗೂ ಸಹಿತ ನಾನು ತಾಲೂಕಾಡಳಿತ ವಿಶೇಷವಾದಂತಹ ಅಭಿನಂದನೆಗಳು. ನಮ್ಮ ತಾಲೂಕಾಡಳಿತ ಪ್ರಗತಿದಾಯಕವಾಗಿ ಚಲಿಸುವಲ್ಲಿ ನಿಮ್ಮ ಸಲಹೆ ನಿಮ್ಮ ಟೀಕೆಗಳು ಸಹಿತ ನಾವು ಸಲಹೆ ಅಂತ ಸ್ವೀಕರಿಸ್ತಕ್ಕಂಥ
ಪ್ರಾಣಿಗಳ ಮನಸ್ಸಿನಿಂದ ಎಲ್ಲ ಇಲ್ಲಿ ಕಾರ್ಯವನ್ನು ಮಾಡಬೇಕಾಗ್ತದೆ. ಕಾರ್ಯ ಮಾಡ್ತಕ್ಕಂಥ ಪ್ರವೃತ್ತಿ ನಮ್ಮೆಲ್ಲರದಾಗಿರ್ಲಿ ಅಂತ ಹೇಳಿ ತಮ್ಮೆಲ್ಲರಿಗೂ ಬಹಳ ವಿಶೇಷವಾದಂತಹ ಅಭಿನಂದನೆಗಳು. ಇವತ್ತಿನ ದಿವಸ ನೋಡಿದ ನಿಮ್ಮ ಮಗು ಸಂಗೊಳ್ಳಿ ರಾಯಣ್ಣನ ತಾಯಿ ಪಾಠ ಎಮೋಷನ್ಸ್ ಜಸ್ಟ್ ಮಾಡಿದನು ಇಲ್ಕಿ ಮೇಲೆ ಸೇರಿ ಕಣ ನೀರು ಅಂದ್ರೆ ನಮ್ಮ ಭಾಗ ಹೃದಯವಂತಿಕೆ ಭಾಗ. ಆ ಮಗುನ ಮುಖಾಂತರ ಭಾಗದ ಹೃದಯವಂತಿಕೆಯನ್ನ ನಾವು ಕಟ್ಕೊಳ್ತೀವಿ ಅಂತಕ್ಕಂಥ ಮಾತನ್ನು ಹೇಳಿ ಈ ರಾಷ್ಟ್ರ ನಿರ್ಮಾಣದಲ್ಲಿ ರಾಣಿ ಚೆನ್ನಣ್ಣವ್ರನ್ನ ಸಂಗೊಳ್ಳಿ ರಾಯಣ್ಣನವರು ಈ ರಾಜ್ಯದಲ್ಲಿ ಈ ದೇಶದ ಇತಿಹಾಸದಲ್ಲಿ ಶಾಶ್ವತವಾಗಿರ್ತಕ್ಕಂಥ ಕಾರ್ಯಗಳನ್ನು ಮಾಡಿದ್ದಾರೆ. ನಮ್ಮ ಮಕ್ಕಳು ಇವತ್ತು ಬಹಳ ವಿಶೇಷವಾಗಿ ಅಂತ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಅಂತ ರಾಷ್ಟ್ರ ಪ್ರೇಮಿಗಳನ್ನ ನೆನಪಿಸ್ತಕ್ಕಂಥ ಕಾರ್ಯ ಏನು ಮಾಡಿದ್ದಾರೆ. ನಮ್ಮ ಮಕ್ಕಳಿಗೆ ಸ್ವಾಮಿ ಮುಖಾಂತರ ಇಲ್ಲಿ ಗೋಷ್ಠಿ ಮುಖಾಂತರ ಇನ್ನೊಮ್ಮೆ ಅಭಿನಂದನೆ ಸಲ್ಲಿಸ್ತೀನಿ. ಇದೇ ರಾಷ್ಟ್ರ ಪ್ರೇಮ ಪ್ರತಿ ಮಕ್ಕಳಲ್ಲಿ ಪ್ರತಿ ನಾಗರಿಕ ಸಮಾಜದಲ್ಲಿ ಬರಲಿ. ದೇಶ ಭವಿಷ್ಯವನ್ನ ಉತ್ತಮಗೊಳಿಸುವಲ್ಲಿ ನಮ್ಮ ಕೈಲಾದಷ್ಟು ನಾವೆಲ್ಲರೂ ಕೂಡ ಒಳ್ಳೆಯದ ಕಾರ್ಯವನ್ನು ಮಾಡ್ತಕ್ಕಂಥ ಪ್ರವೃತ್ತಿಯಿಂದ ನಾವೆಲ್ಲ ಇರೋಣ ಅಂತಕ್ಕಂಥ ಮಾತನ್ನು ಹೇಳಿ ನಮ್ಮೆಲ್ಲರಿಗೂ ನಾನು ಈ ಸಂದರ್ಭದಲ್ಲಿ ಇನ್ನೊಮ್ಮೆ ಸ್ವಾಗತಿಸಿ ಏನಾದರೂ ಪ್ರಶ್ನೆಗಳಿದ್ರೆ ನಾವು ಕೇಳಬಹುದು. ಒಂದು RTO ಆಫೀಸ್ ಪೇಪರ್ಲೆಸ್ ಅಡ್ಮಿನಿಸ್ಟ್ರೇಷನ್ ತರಬೇಕಂತಕ್ಕಂಥ ಚಿಂತನೆ ಟ್ರಾನ್ಸ್ಪೋರ್ಟ್ ಡಿಪಾರ್ಟ್ಮೆಂಟ್ ಆಗಿರೋದ್ರಿಂದ ಎಷ್ಟು ಸಾಧ್ಯದ ಅಷ್ಟು ಹೊಸದಾಗಿ ಇಂಥ ಆಫೀಸಿಗೆ ಕೆಲಸ ಇರಲಾರ್ದಂತ ಪರಿಸ್ಥಿತಿ ಒಳಗೆ ನಾನು ಅದರನ್ನು ಸಹಿತ ಒತ್ತಾಯ ಮಾಡಿದೀನಿ. ಅದು ಬಹುತೇಕ ಪೇಪರ್ಲೆಸ್ ಆಫೀಸ್ ಮಾಡಬೇಕಾದ್ರೆ ಅವಶ್ಯಕತೆ ಇಲ್ಲ ಅಂತಕ್ಕಂಥ ಭಾವನೆ ಸರ್ಕಾರದಲ್ಲಿದೆ. ಆದ್ರೂ ಹೊಸದಾಗಿ ಕರ್ನಾಟಕದಲ್ಲಿ ಎಲ್ಲರೇ ಒಂದು ಕೊಟ್ರೆ ಇಲ್ಲಿ ಅವಾಗ ಒಳಗೊಂಡು ಆಮೇಲೆ ಇನ್ನೊಂದು ನೀವು ಜಿಲ್ಲಾ ಕೇಂದ್ರಗಳಿಗೆ ಅದು ನನ್ನ ಕಮಿಟ್ಮೆಂಟ್ ಜಿಲ್ಲಾ ಬಿಜಾಪುರ ವಿಭಾಗ ಮಾಡಿ ಇಂಡಿ ಜಿಲ್ಲೆ ಮಾಡಬೇಕು. ಜಿಲ್ಲೆ ಮಾಡಲಿಲ್ಲ ಅಂದ್ರೆ ನಾನು ಮುಂದಿನ ಚುನಾವಣೆ ಸ್ಪರ್ಧೆ ಮಾಡಕ್ಕೆ ಬಹಳ ಸ್ಪಷ್ಟವಾಗಿ ಅವತ್ತು ಹೇಳಿದ್ರು ಇವತ್ತು ಹೇಳ್ತೀನಿ ಮುಂದುವರೆದು ನಾನು ರಾಜಕಾರಣ ಬಣ್ಣ ಬದಲಾಯಿಸ್ತಕ್ಕಂಥ ರಾಜಕಾರಣಿ ನಾನು ಜೀವನದಾಗ ಏನಾದರೂ ಕಮಿಟ್ಮೆಂಟ್ ನಾನು ಕೊಟ್ಟೆ ಅಂದ್ರೆ ಅದು ಸಕ್ಕರೆ ಕಾರ್ಖಾನೆ ಮಾಡುವಲ್ಲೂ ಸಹಿತ ನಾನು ಮಾಡ್ಕೊಳ್ತೀನೋ ಇದನ್ನು ಮಾಡ್ತೀನಿ. ಆದ್ರೆ ಇದಕ್ಕೆ ರಾಜಕಾರಣದಾಗ ಬಿಜಾಪುರದಾಗ ನಾನು ಕೆಲವು ಹಿತೈಷಿಗಳು ನನ್ನ ಅತ್ಯಂತ ಆತ್ಮೀಯರು ಅವರಿಗೆ ಬೇರೆ ಬೇರೆ ಕಾರಣಕ್ಕಾಗಿ ಈ ಜಿಲ್ಲೆ ವಿಭಜನೆ ಆಗಬಾರ್ದು ಅಂತಕ್ಕಂಥ ಪ್ರಯತ್ನ ನಮ್ಮ ಆತ್ಮೀಯರೇ ನಮ್ಮ ಸರ್ಕಾರದಲ್ಲಿ ನಮ್ಮ ಜೊತೆ ಇರೋರು ಅದನ್ನು ಮಾಡ್ತಾ ಇದ್ದಾರೆ. ಭಗವಂತ ಅವರ ಮನಸ್ಸು ಪರಿವರ್ತನೆ ಆಗ್ತದೆ ಹಿಂದಿಲ್ ನಾಳೆ ಆಗ್ತದೆ ನಾನು ತಿಳ್ಕೊಂಡಿದ್ದು. ಆದ್ರೆ ನಾನು ಸರ್ಕಾರದಲ್ಲ ನಿರಂತರ ಪ್ರೆಷರ್ ಮೇಂಟೈನ್ ಅಂತ ಮಾಡಿ ನನ್ನ ಮಾತಿಗೆ ನಾನು ಬದಲಾಗಿದೆ ಎರಡನೇ ಮಾತೇ ಇದೆ ಅಂತ ಸಂದರ್ಭ ಬರ್ತಂದ್ರೆ ನಾನು ಎಲ್ಲ ತ್ಯಾಗಕ್ಕೂ ಸಿದ್ಧವಿದ್ದೀನಿ. ನಾನು ಚುನಾವಣೆ ಪೂರ್ವದಲ್ಲೇ ನಮ್ಮ ಪಕ್ಷದ ವರಿಷ್ಠರ ಮಾತು ಕೇಳಿ ನಾನು ಅದನ್ನು ಮಾಡಿದ್ದೀನಿ. ನೀವು ಒಂದ್ ವೇಳೆ ನನಗೇನು ಅವ್ರು ಎರಡು ಮಾತು ಕೊಟ್ಟಾರೆ ಎರಡೂ ಈಡೇರಿಸಿಲ್ಲ. ಕಾಲ ಸಮಯ ಬಂದಾಗ ನಾನು ಹೇಳ್ತೀನಿ ಅದನ್ನ ಬಹಳ ಆ ವಿಷಯದಾಗ ಮಾತ್ರ ನಾನು ಯಾರಿಗೂ ಮಾಡೋದು ಬಿಡಂಗಿಲ್ಲ. ಮತ್ತೊಬ್ಬರು ಆಗ್ಲೇಬೇಕು ಅಂಡ್ ಇಟ್ ಇಸ್ ಪ್ರಯಾರಿಟಿ. ಅದು ಒಂದು ಮಾತನ್ನು ಬಹಳ ಸ್ಪಷ್ಟವಾಗಿ ನಾವು ಒಪ್ಕೋಬೇಕಾಗ್ತದೆ. ಸರ್ಕಾರದ ಇವತ್ತಿನ ಆರ್ಥಿಕ ಪರಿಸ್ಥಿತಿ ನಮ್ಗೆ ನಿಮಗೆ ಗೊತ್ತು. ಗ್ಯಾರಂಟೀಸ್ ದಿಂದ ಜನರಿಗೆ ಹೆಲ್ಪ್ ಆಗ್ಯಾರ. ಯಾರು ಏನೇ ಹೇಳಿ ಸ್ವಲ್ಪ ಅದು ನಮ್ಗೆ ಆರ್ಥಿಕ ಹೊರೆ ಆಗೈತೆ. ಆದ್ರೂ ಸಹಿತ ಮುಖ್ಯಮಂತ್ರಿಗಳು ಅನುಭವಿ ಇದ್ದಾರೆ. ಅದನ್ನ ಸರಿದೂಗಿಸ್ತಕ್ಕಂಥ ಪ್ರಯತ್ನ ಅವ್ರು ಮಾಡ್ತಾ ಇದ್ದಾರೆ. ಮಾಡ್ಲಿ ಅಂತ ಹೇಳಿ ನಮ್ಮ ಅಪೇಕ್ಷೆ. ಆದ್ರೆ ಹೊಸ ಜಿಲ್ಲೆ ಹೊಸ ತಾಲೂಕುಗಳ ಮಾಡೋದನ್ನ ನಾನು ನೋಡ್ಲಾಗಿದ್ದೀನಿ. ನೀವು ಯಾದಗಿರಿಗೆ ಹೋದ್ರಿ ಅಂದ್ರೆ ಏನ್ ಡೆವಲಪ್ಮೆಂಟ್ ಮಾಡಿದ್ರಿ, ಎಷ್ಟು ವರ್ಷ ಆಯ್ತು ಹೊಸ ಜಿಲ್ಲೆ ಘೋಷಣೆ. ಇವತ್ತು ನಮ್ಮ ಜಿಲ್ಲೆಯಲ್ಲಿ 5 ತಾಲೂಕ ಹೋಗಿ 13 ತಾಲೂಕು ಆಗ್ಯಾವ. ಹೊಸದಾಗಿ ಏನು 8 ತಾಲೂಕು ಆಗ್ಯಾವ. ಅಲ್ಲಿ ಇವ್ರು ಏನು ಮೂಲಭೂತ ಸೌಕರ್ಯಗಳನ್ನ ಜಿಲ್ಲೆಗಳನ್ನ ತಾಲೂಕುಗಳನ್ನ ಮಾಡೋದ್ರ ಜೊತೆಗೆ ನಾವು ಅದಕ್ಕೆ ಮೂಲಭೂತ ಸೌಕರ್ಯಗಳನ್ನು ಒದಗಿಸಬೇಕಾಗುತ್ತೆ. ನಾನು ಅದಕ್ಕೆ ಸರ್ಕಾರಕ್ಕೆ ಏನು ಒತ್ತಾಯ ಮಾಡ್ತೀನಿ ಈಗ ಎಲ್ಲಿ ಇನ್ಫ್ರಾಸ್ಟ್ರಕ್ಚರ್ ಆಲ್ರೆಡಿ ಕ್ರಿಯೇಟ್ ಆಗ್ಯದ ಅಲ್ಲಿ ನೀವು ಕೊಡ್ತಕ್ಕಂಥ ಪ್ರಯತ್ನ. ಎಷ್ಟು ಅವೈಜ್ಞಾನಿಕ ತಾಲೂಕುಗಳು ನಮ್ಮ ಜಿಲ್ಲೆಯಲ್ಲಿ ನಾನು ಹೇಳ್ಬೋದು ಅಂದ್ರೆ ರಾಜಕಾರಣ ಆದಂಗೆ ಆಗ್ತದೆ. ಅವಶ್ಯಕತೆ ಇದನ್ನ ಅಷ್ಟು ತಾಲೂಕುಗಳು ಮಾಡೋದು. ಮತ್ತು ತಾಲೂಕುಗಳು ಆಟ ಮಾಡ್ತೀರಿ ಅಂದ್ರೆ ಜಿಲ್ಲೆನೂ ಮಾಡಿರಿ. ಈಗ ನಾವು ಜಿಲ್ಲೆ ಮಾಡ್ಲಿಕ್ಕೆ ಹೊಸದಾಗಿ ತಾಲೂಕ ಆದದ್ದಕ್ಕೆ ಒಯ್ದು ಜಿಲ್ಲೆ ಮಾಡ್ಲಿಕ್ಕೆ ಹೊಂಟಿಲ್ಲ ನಾವು. ಯಾವುದು ಬ್ರಿಟಿಷರ ಕಾಲದೊಳಗೆ ರೆವಿನ್ಯೂ ಸಬ್ ಡಿವಿಷನ್ ಬಿಜಾಪುರ ಜಿಲ್ಲೆಯಲ್ಲಿ 2ನೇ ಸಬ್ ಡಿವಿಷನ್ ಇಲ್ಲೇ ಇದೆ. ನಾವು ಮಾಡೋದಲ್ಲ. ಯಾವ ಕಾಲದಾಗ ಇದೆ ರೆವಿನ್ಯೂ ಸಬ್ ಡಿವಿಷನ್, ಪೊಲೀಸ್ ಸಬ್ ಡಿವಿಷನ್, ಪವರ್ ಡಿಪಾರ್ಟ್ಮೆಂಟ್ ಹೆಸ್ಕಾಂ
ಕೃಷಿ DD2 ಆಫೀಸ್. ಆಮೇಲೆ ಬಿಜಾಪುರದಾಗ ಸೆಕೆಂಡ್ ಹೈಯೆಸ್ಟ್ ಪಾಪ್ಯುಲೇಟೆಡ್ ಸಿಟಿ ಮತ್ತು ಹಿಂದಿ. ಇವತ್ತು 13 ತಾಲೂಕದಾಗ ಅತಿ ಹೆಚ್ಚು ಗ್ರಾಮಗಳನ್ನ ಹೊಂದಿರತಕ್ಕಂಥ ತಾಲೂಕ ಯಾವ್ದಾರ ಇದ್ರೆ ದೊಡ್ಡ ತಾಲೂಕ ಹಿಂದಿ. ನೀವು ಇದನ್ನ ಪರಿಗಣಿಸ್ಬೇಕು. ನಮ್ಮ ಬ್ರಾಡ್ಗೇಜ್ ಅದ, ನ್ಯಾಷನಲ್ ಹೈವೇಸ್ ಅದಾವ, ಬಾರ್ಡರ್ದಾಗ ಅದ, ಟೈಮ್ ಬ್ಯಾಕ್ಗ್ರೌಂಡ್ ಅದ. ಈ ಟೈಮ್ ಬ್ಯಾಕ್ಗ್ರೌಂಡ್ ತೆಗಿಬೇಕಂದ್ರೆ ನೀವು ಒಂದು ಜಿಲ್ಲೆ ಆಗಲಿ, ಡಿಸ್ಟ್ರಿಕ್ಟ್ ಅಡ್ಮಿನಿಸ್ಟ್ರೇಷನ್ ನಮ್ಮ ಕಂಟ್ರೋಲ್ ಆಗಿತ್ತು, ಇಲ್ಲೇ ಲೋಕಲ್ ಆಯ್ತು ಅಂದ್ರೆ ಇಂಥ ಇಲ್ಲಿ ಅಹಿತಕರ ಘಟನೆಗಳು ನಡೆದದ್ದು ಈ ಕಡಿಮೆಗೆ ಅದ್ರ ಏನ್ ನಡೀತಿತ್ತು ಇವು ಯಾವ ಆಗ್ತಿಲ್ಲ ಅಂತ ನನ್ನ ಮನೆ. ಚರ್ಚಾಣದಂತ ಉದಾಹರಣೆ, ಜಳಕಿ PSI ಏನಾಗ್ಯದ ನಿಮ್ಗೆ ಗೊತ್ತು? ಚರ್ಚಾಣದಲ್ಲಿ ಪೊಲೀಸ್ ಸ್ಟೇಷನ್ಗಳು ಯಾವ ರೀತಿ ಮಿಸ್ಯೂಸ್ ಆಗ್ಯಾವ ನೋಡ್ರಿ ನೀವು. ಭೀಮಾ ನದಿ ಇಡೀ ನದಿ ದಂಡಿ ಒಳಗೆ ಏನೇನು ಅಹಿತಕರ ಘಟನೆಗಳು ನಡೀತಿತ್ತು ನೋಡಿರಿ, ಇಲ್ಲಿಗಲ್ ಆಕ್ಟಿವಿಟೀಸ್ ಏನ್ ನಡೀತಿತ್ತು ನೋಡಿರಿ. ಈಗ ಸ್ವಲ್ಪ ಮಟ್ಟಿಗೆ ನಾವು ಗೂಗಲ್ ಮಾಡಿದೀವಿ, ಈಗ 1% 2% ಎಲ್ಲಿ ಕಂಟೆಂಟ್ ಮಾಡ್ತಿರ್ಬೋದು, 95% 98% ಅದು ಕಡಿಮೆ. ಇಲ್ಲಿಗಲ್ ಆಕ್ಟಿವಿಟೀಸ್, ಸೈಲ್ಡ್ ಮೈನಿಂಗ್ ಏನೇನು ಇದ್ದೋಗೆಲ್ಲ ಸ್ಟಾಪ್ ಆಗ್ಯಾವ. ಸೊ ಡಿಸ್ಟ್ರಿಕ್ಟ್ ಅಡ್ಮಿನಿಸ್ಟ್ರೇಷನ್ ಇಲ್ಲಿ ಬಂತು ಅಂದ್ರೆ ಇಲ್ಲಿಗಲ್ ಆಕ್ಟಿವಿಟೀಸ್ ನಡೆಯಂಗಿಲ್ಲ. ಜನರಿಗೆ ಅವ್ರ ಮನೆ ಬಾಗಿಲಿಗೆ ಅವಕಾಶ ಮಾಡಿಕೊಟ್ಟಾರೆ. ನಾನಿವತ್ತು DC ಆಫೀಸ್ ಮಾಡೋಕ್ಕಿಂತ ಮಿನಿ ವಿಧಾನಸೌಧ ಕಟ್ಟೋಕ್ಕಿಂತ ಮೊದಲು ನಾನು ಹೇಳಿದ್ನ, ಇವತ್ತು ಕೆಲವು ಕಡೆ DC ಆಫೀಸ್ ನೀವು ಮಾಡೋದ್ ಬಳಕೂ ಸಹಿತ ಅಲ್ಲಿ DC ಆಫೀಸ್ ಮಾಡೋದಾಗಿಲ್ಲ. ಇವತ್ತು ನಮ್ಮದೇ ಬಿಜಾಪುರದಾಗ ನಾಚಿಕೆ ಆಗ್ಬೇಕಾದವ್ರಿಗೆಲ್ಲ ಆದಿಲ್ ಶಾಹಿ ಕಟ್ಟಡದಾಗ DC ಆಫೀಸ್ ನಡೆಸ್ತೇವೆ ನಾವು. ಆರ್ಕಿಯಾಲಜಿಕಲ್ ಡಿಪಾರ್ಟ್ಮೆಂಟ್ ಪ್ರಾಪರ್ಟಿ ಒಳಗೆ ಏನ್ ಬಿಗ್ ಬ್ಯಾನ್ ಆಗಿದವ್ರಿಗೆ ಮಾಡ್ಲಿಕ್ಕೆ ಯಾರು ಜಿಲ್ಲಾ ರಾಜಕಾರಣ ಮಾಡಿದವ್ರು ಅದಾರ? ನಾನು ಆ ಪಾರ್ಟಿ ಈ ಪಾರ್ಟಿ ಅನ್ನಂಗಿಲ್ಲ, ನಾವು ಮಾಡಿದ್ವಿ. ಮೊದಲನೇ ಆದ್ಯತೆ 5 ವರ್ಷದೊಳಗೆ ಕಂದಾಯ ಭವನವನ್ನ ಕಟ್ಟಿದೀವಿ. ಅದು ಆಸ್ ಗುಡ್ ಆಸ್ DC ಆಫೀಸ್ ಹಾಕಂಡ್ ಕಟ್ಟಿದೀವಿ, ನಾಟ್ ಫಾರ್ ಅಸಿಸ್ಟೆಂಟ್ ಕಮಿಷನರ್ ತಹಸೀಲ್ದಾರ್. ಇನ್ ಫ್ಯೂಚರ್ದಾಗ ನಮ್ಮ ವಿಷನ್, ನಮ್ಮ ಕಾನ್ಸೆಪ್ಟ್ ಹೇಗಿರ್ಬೇಕು ಅಂದ್ರೆ ಮುಂದೆ ಏನ್ ಆಗ್ಬೇಕಂತ ನಾವು ಮಾಡ್ತೀವಿ, ಅದಕ್ಕೆ ಅನುಗುಣವಾಗಿ ನಮ್ಮ ಚಿಂತನೆಗಳು ಇರ್ಬೇಕು. ಎಸ್, ವಿ ಹ್ಯಾವ್ ಡನ್ ಇಟ್. ಇವತ್ತು ಕೃಷಿ ವಿಜ್ಞಾನ ಕೇಂದ್ರ ಹೆಂಗಾಗಿ ನೀವೇ ನೋಡ್ತೀರಿ. ನಾನು ಅನುದಾನ ಸಹಿತ ಕೊಡ್ತೀನಿ ನಾನು. ಇವ್ DD2 ಆಫೀಸ್ ನೀವು ಮೊನ್ನೆ ನಾವು ನೋಡಿದೆ, ಅದ್ರ ಬೃಹತ್ಕಾರ ಬಿಲ್ಡಿಂಗ್ಸ್ ಸ್ಟ್ರಕ್ಚರ್ಸ್ ಎಲ್ಲೆಲ್ಲಿ ಏನೇನ್ ಮಾಡಿದೀವಿ ನೀವೇ ಗಮನಿಸಬಹುದಲ್ಲ. ಎಲ್ಲಿತ್ತು ಮೊದಲು? ಇಲ್ಲಿನೂ ನಮ್ಮ ಇಂಡಿಯಾಗ ಆರ್ಕಿಯಾಲಜಿಕಲ್ ಡಿಪಾರ್ಟ್ಮೆಂಟ್ ಜಾಗದಾಗ ಇವ್ರ ರೆಕಾರ್ಡ್ಸ್ ರೂಮ್ನಾಗ ಹಿಂಗ ಮಣ್ಣು ಬೀಳ್ತಿತ್ತು, ಜನತೆಯಾಗಿಂದ ಮಣ್ಣು. ಬದಲಾವಣೆ ಹಂಗೆ ಇಲ್ಲ. ಎಲ್ಲಿತ್ತು ಮೊದಲ TDB ತಾಲೂಕಾ ಡೆವಲಪ್ಮೆಂಟ್ ಬೋರ್ಡ್ಸ್ ಮೊದಲೆಲ್ಲ ನಾವೆಲ್ಲ ಇದ್ದಾಗ ನಾವೇನು 30-40 ವರ್ಷದಿಂದ ರಾಜಕಾರಣ ಚಾಲೂ ಮಾಡಿದೀವಿ. ಅವತ್ತೇನಿತ್ತು ಇವತ್ತೇನದು? ಸುಮ್ಮನೆ ನೀವು ಒಂದ್ ಸ್ವಲ್ಪ ಹಿರಿಯರೆಲ್ಲ ಕೂಡ ವಿಚಾರ ಮಾಡಿಲ್ಲ, ಬದಲಾವಣೆ ಆಗ್ಯದ ಇಲ್ಲ. ನಾವು ಇವತ್ತು ಡೆವಲಪ್ಮೆಂಟ್ ದೃಷ್ಟಿಯಿಂದ ಕೇಳಿದ್ವಿ. ನಾನು ಅದನ್ನ ಯಾಕೆ ಚಾಲೆಂಜ್ ಆಗಿ ಹೇಳಿನಂದ್ರೆ, ಜಿಲ್ಲಾ ಕೇಂದ್ರ ಆಯ್ತು ಅಂದ್ರೆ ಎಲ್ಲಾ ರಂಗದಾಗ ಶೈಕ್ಷಣಿಕ ಬೆಳವಣಿಗೆ ಆಯ್ತು. ಒಂದು ಇಂಜಿನಿಯರಿಂಗ್ ಕಾಲೇಜ್ ಬರ್ತದೆ, ಒಂದು ಮೆಡಿಕಲ್ ಕಾಲೇಜ್ ಬರ್ತದೆ, ಆರೋಗ್ಯ ಹಾಸ್ಪಿಟಲ್ ನಮ್ದು ಡಿಸ್ಟ್ರಿಕ್ಟ್ ಸಿವಿಲ್ ಹಾಸ್ಪಿಟಲ್ ಆಗ್ತದೆ. ಸರ್ವಿಸ್ ಇಂಟೆನ್ಷನ್ ಇಟ್ಕೊಂಡು ಮಾಡಿ ನನಗೇನಿಲ್ಲ. ಅವ್ರ ಕೆಲವೊಬ್ಬರಿಗೆ ಏನಾಗದ, ಶುಗರ್ ಫ್ಯಾಕ್ಟ್ರಿ ಮಾಡಿ ಹೆಸರು ಗಳಿಸ್ಯಾರ, ಜೀವ ಮಾಡೋದ್ರ ಇವ್ರ ಕೈ ಹೇಳಿ ಬಿಡೋರು ಅಂತೇಳಿ ಒಂದಿಟ್ಟು ನಾನು ಕೂಡ ಇರೋರು ರಾಜಕಾರಣ ಮಾಡಕ್ಕೆ ಮಾಡ್ಲಿದ್ದೇವೆ. ಅವ್ರಿಗೆ ಒಳ್ಳೆ ಬುದ್ಧಿ ಕೂಡ್ಲಿ ಕುಡ್ಲಿಕ್ಕಂದ್ರೂ ಬಿಡಂಗಲ್ಲ. ನಾ ಭಯಂಕರ ಸ್ಟ್ರೇಟ್ ರಾಜಕಾರಣ ಮಾಡ್ಕೊಂಡು ಬಂದಿದ್ದೀನಿ. ಯಾರ್ಯಾರಿಗೆ ಏನೇನ್ ಮಾಡೋ ಸಂದರ್ಭ ಬಂದಾಗ ಮಾಡಿ ನಾವು ಮುಂದೆ ಏನೇನ್ ಮಾಡ್ಬೇಕಾದ್ರೆ ಮಾಡೋ ಪರಿಸ್ಥಿತಿ ಈಗೇನ ಇಂಟರ್ನಲ್ ಫೈಟಿಂಗು ಅದ ನಮ್ದು, ಔಟ್ ಸೈಡ್ ಫೈಟಿಂಗ್ ಅದ. ನಾವು ಹೋರಾಟದಾಗೆ ಹುಟ್ಟಿದೇವು, ಹೋರಾಟ ನಮ್ಮ ಜೀವನದ ಭಾಗ ಅದು. ಐ ಡೋಂಟ್ ಕೇರ್ ಎನಿವನ್, ಬಟ್ ಐ ಹ್ಯಾವ್ ಮೋಸ್ಟ್ ಪಾರ್ಟಿ ಕಮಿಟ್ಮೆಂಟ್. ಇವ್ರು ಯಾರಂಗ ರಾಜಕಾರಣ ಮಾಡಿಲ್ಲ. ಒಂದೇ ಪಕ್ಷದಾಗ ಹುಟ್ಟಿನೂ, ಒಂದೇ ಸಿದ್ಧಾಂತದ ರಾಜಕಾರಣವನ್ನು ಮಾಡಿದ್ರು. ಬೈ ಬಾರ್ನ್ ಅಂಡ್ ಬರ್ತ್ ಐ ಆಮ್ ಕಾಂಗ್ರೆಸ್. ಇಷ್ಟೆಲ್ಲ ಮೆರಿಟ್ ಇಟ್ಕೊಂಡು ಇವ್ರು ಯಾರು ಇದಕ್ಕೆ ನಾನು ಏನ್ ಕನಸು ಕಂಡಿನೋ ಅದಕ್ಕೆ ನನಸು ಮಾಡೋದು ತೊಂದರೆ ಮಾಡಿದ್ರಂದ್ರೆ ಅದನ್ನ ಆಗಿಂದ ಇವತ್ತು ಬೇಡ. ಬಹಳ ಒಳ್ಳೆಯ ಸಂದರ್ಭ ಕೂಡಿನೋ ಸ್ವಾತಂತ್ರ್ಯ ಅದ್ರ ಇಶ್ಯೂ ಬರ್ತಂದ್ರೆ ನಾ ಸರಳಾಗಿ ಇಷ್ಟೆಲ್ಲಾ ಮಾಡ್ಲಿಕ್ಕಾಗಿನೋ ಒಂದ್ ವೇಳೆ ಆಗ್ಲಿಲ್ಲ ನಾನೇನ್ ಮಾಡ್ತೀವಿ ಅದನ್ನ ಬಾಳ್ ಬಂದಾಗಿ ನನ್ನ ಜೀವನದ ಒಂದ್ ಹೆಜ್ಜೆಯಿಂದ ನಾನು ಇಟ್ಟಿಲ್ಲ, ಇರುವುದಿಲ್ಲ. ಅಧಿಕಾರ ನನಗೆ ಮುಖ್ಯ ಅಲ್ಲ. ನಾನು ಹುಟ್ಟುದಂತ ಮಂದಾಗ ಹುಟ್ಟಿನೋ, ನಾನು ಒಂದು ಜೀವನದಾಗ ಒಂದು ಮಾತು ಕೊಟ್ಟಿವು ಬದಲಾವಣೆ ಮೋಸ್ಟ್ ಅದನ್ನ ಪ್ರಿನ್ಸಿಪಲ್ ಉಳಿಸ್ಕೊಂಡಿದೀವಿ. ಅದ್ರಿಂದ ಹೋಗ್ತೇವೆ ನಾವು. ಈ ಅಧಿಕಾರ ಸೆಕೆಂಡ್ರಿ ಅಂತ ಎಷ್ಟೋ ಮಂದಿ ನೋಡಿದೀವಿ ನಾವು. ಇದನ್ನ ಬಹಳ ಬಾದರು ಮಾಡಂಗಿಲ್ಲ. ಕಮಿಟ್ಮೆಂಟ್ ನಾನು ಜನರ ಭವಿಷ್ಯ, ಅವರ ಕನಸು, ಅವರ ಅಭಿವೃದ್ಧಿ ಒಳಗೆ ಯಾವುದೇ ತ್ಯಾಗಕ್ಕೆ ನಾವೆಲ್ಲ ತಯಾರಿ. ಅದು ಯಾವುದೇ ಹಂತಕ್ಕೆ ಬರ್ತದೆ. ನೀವು ಆ ಪರಿಸ್ಥಿತಿ ನಾನು ಮಾತಾಡಿನು. ನನಗೆ ವಿಶ್ವಾಸ ಅದ, ಯಾರು ಡಿಸಿಷನ್ ಟೇಕರ್ ಅದಾರ ಅವ್ರಿಗೆ ನನ್ನ ಕಳಕಳಿಗಳು ಗೊತ್ತದ, ನನ್ನ ಕಮಿಟ್ಮೆಂಟು ಗೊತ್ತದ, ಅವ್ರು ನನ್ನ ಜೊತೆಗೆ ಇರ್ತಾರ ಅಂತ ತಿಳ್ಕೊಂಡು ಅದಕ್ಕೆ ಅವ್ರ ವಿಶ್ವಾಸ ಉಳಿಸ್ಬೋದು ಅಂತ ಹೇಳಿ ಇವತ್ತಿಗೂ ಒಂದು ಆ ನಂಬಿಕೆ ನನಗದ. ಆದ್ರೆ ಒಂದು ಮಾತ್ರ, ನಾನು ಸುಮ್ಮನೆ ಜಿಲ್ಲಾ ಮಾಡ್ತೀನಿ ಅಂದ್ರೆ ಎಲ್ಲ
ಡೆವಲಪ್ಮೆಂಟ್ ಆ ವಾತಾವರಣ ಕೊಡ್ತಿಲ್ಲ ಅಂದ್ರೆ ನಾವು ಮಾಡಿ ಸುಮ್ಮನೆ ಹೆಸರಿಗೆ ಒಂದು ಜಿಲ್ಲಾ ಕೇಂದ್ರ ಮಾಡಿದೀವಿ, ಹೆಸರಿಗೆ ತಾಲೂಕ ಮಾಡಿ ಅಲ್ಲಿ ಯಾವುದೇ ಡೆವಲಪ್ಮೆಂಟ್ ಆಗಲಿಲ್ಲ ಅಂದ್ರೆ ನಾಳೆ ಇದಕ್ಕಿಂತ ವಸ್ತು ನೀವೆಲ್ಲ ರಂಗದಾಗ ಸಹಾಯ ಮಾಡಿದ್ರೆ ಒಂದು ಹೇಳ್ತೀನಿ ನಾವು ಇವತ್ತೇ ಮಾಡಿರ್ತಾನಾಗಿಲ್ಲ ನನಗೂ ಅರ್ಥ ಆಗ್ತವೆ. ಡಿಸ್ಟ್ರಿಕ್ಟ್ ಇಶ್ಯೂಸ್ ಅದು ಸ್ಮಾಲ್ ಇಶ್ಯೂಸ್ ಅಲ್ಲ. ಬೆಳಗಾವಿ ಇವತ್ತಿ ಹೊಡಿದಾಗಿಲ್ಲ, ಅಲ್ಲೇ ಗೋಕಾಕ್ ಇಶ್ಯೂ ಅದ, ಚಿಕ್ಕೋಡಿ ಇಶ್ಯೂ ಅದ, ಬೈಲೊಂಗಲ್ದವ್ರು ಬೆಳಕತ್ತಾರ, ಎಲ್ಲಾರು ಕೇಳ್ತಾರೆ. ತುಮಕೂರ್ದಾಗ ಮಧುಗಿರಿ ಇಶ್ಯೂ ಅದ. ಇವತ್ತೆಲ್ಲ ಎಲ್ಲ ಕಡೆ ಮೋಸ್ಟ್ ಆಫ್ ದಿ ಕೆಲವು ಕಡೆ ಮಾಡಿದಾರೆ. ಈಗ ನಮ್ಮದೇ ಹಳಿ ಧಾರವಾಡ, ನಾನೇ ಇಲ್ಲಿ ಎಜುಕೇಶನ್ ಕಲ್ತ ಬಂದೇನು. ಧಾರವಾಡದಾಗ ಇವತ್ತು 3 ಜಿಲ್ಲಾ ಅದು, ಹಾವೇರಿ, ಗದಗ. ನಮ್ಕಿಂತ ನಾನ್ ಏನ್ ಕೇಳಿ ಅವ್ರಿಗೆ ಭೌಗೋಳಿಕ ಕ್ಷೇತ್ರ ನಮ್ಕಿಂತ ಕಮ್ಮಿ ಇದ್ದ ಜಿಲ್ಲಾ ಮಾಡಿರಿ, ನಮ್ಕಿಂತ ಪಾಪ್ಯುಲೇಷನ್ ಕಮ್ಮಿ ಇದ್ದದ್ದು ಮಾಡಿರಿ, ನಮ್ಕಿಂತ ಎಲ್ಲಾ ಹೆಂಗಿದ್ದವ್ರನ್ನ ಮಾಡಿರಿ. ವಿಜಯನಗರ ಪೊಲಿಟಿಕಲ್ ಡಿಸಿಷನ್ ಮಾಡೋದು ಆಗ್ಲಿಲ್ಲ. ಯಡಿಯೂರಪ್ಪ ಮುಖ್ಯಮಂತ್ರಿ ಇದ್ದಾಗ ರಾಮಸಿಂಗ್ ಮಾಡಿಸ್ಲಿಲ್ಲ, ಆಯ್ತು ಇಲ್ಲ. ಇವತ್ತು ರಾಮನಗರ್ ಮಾಡಿರಿ, ಮತ್ ವಿಡ್ರಾಲ್ ಮಾಡ್ಲಿಕ್ಕೆ ಹೊಂಟಿರಿ, ಮತ್ ಕುಡ್ಸ್ಲಿಕ್ಕೆ ಹೊಂಟಿರಿ, ಏನೇನು ಮಾಡಿ ನಿಮ್ಮ ಅನುಕೂಲಕ್ಕೆ ನೀವ್ ಏನ್ ಮಾಡ್ತೀರಿ, ನಮ್ಮ ಅನುಕೂಲಕ್ಕೆ ನಾವು ಕೇಳೋದು. ಇದು ನನ್ನ ಅನುಕೂಲಕ್ಕಲ್ಲ, ನನ್ನ ಜನರ ಅನುಕೂಲ. ನಾನು ಇಷ್ಟೆಲ್ಲ ಸಾಧನೆ ಮಾಡಿನು, ನಮ್ಮ ಜನರಿಗೆ ಇದೊಂದಾದ್ರೆ ನನ್ನ ಅಪೇಕ್ಷೆ ಬಿಡುದಿಲ್ಲ. ನಾ ಯಾವ್ದಾರ ವೇದಿಕೆ ಹೋದೆ ಅಂದ್ರೆ ಜನನೇ ಮಾತಾಡ್ತಿರ್ತಾರ, ಅದು ಅವ್ರ ಧ್ವನಿ ಆಗಿಬಿಟ್ಟದು. ಆದ್ರೆ ಇದಕ್ಕೆ ಯಾರ್ಯಾರು ನಮ್ಮ ಮಗ್ಗಲ್ದವ್ರು ರಾಜಕಾರಣ ಮಾಡೋರು ನಡುವು ನೋಡಿದೆ. ನಾನು ಜೊತೆಗಿದ್ದವರು ನನ್ನ ಸಹಾಯ ತಗೊಂಡವ್ರು ಏನೇನೋ ರಾಜಕಾರಣ ಮಾಡಿದ್ರು ಮಾಡ್ಲಿ. ಮತ್ತು 28 ಪದಕ ಗೊತ್ತಾಗ್ತದ ರಾಜಕಾರಣ ಏನದನ್ನು ಟಗರ ಬಿಡ್ತೀನ. ಸಹಾಯ ಮಾಡೋದು ಗೊತ್ತದ ಅಂದ್ರೆ ಹೆಂಗ್ ವಿಡ್ರಾಲ್ ಮಾಡೋದು ಗೊತ್ತಿರ್ತದೆ. ನಂದು ಈ ಪ್ರದೇಶ ಅಭಿವೃದ್ಧಿ ಮಾಡುವಾಗ ಯಾರೇ ಅಡ್ತದೆ ಮಾಡಿದ್ರಂದ್ರೆ ಕೇರೆ ಮಾಡಂಗಿಲ್ಲ. ಯಾಕಂತ ಕೇಳಿದ್ರೆ ನಾವು ಇನ್ನೊಬ್ರು ಗುಡ್ಡುಗಟ್ಟಿ ಮಾಡ್ಲಕತ್ತಿಲ್ಲ. ನಮ್ಮ ಡಿಮಾಂಡ್ ಈ ಜಿಲ್ಲೆ ಆಗಲಿ. ಇವತ್ತು ಬಾಗಲಕೋಟ್ ಮತ್ತು ಜಮಖಂಡಿ ಇಶ್ಯೂಸ್ ಇದು ಬಾಗಲಕೋಟ್ ಮಾಡಿದ್ರು ಇಲ್ಲ ಅವಾಗ. ಇವತ್ತು ಮುದ್ದೆ ಬೇಡ ಬಾಗಲಕೋಟಕ್ಕೆ ಸನಿ ಆಯ್ತು. ಯಾಕೆ ಇನ್ನೊಮ್ಮೆ ರೀಕಾನ್ಸ್ಟಿಟ್ಯೂಟ್ ಮಾಡಿ ಹೆಂಗೋ ಪಾರ್ಲಿಮೆಂಟ್ ಅಸೆಂಬ್ಲಿ ನಾಳೆ ಇದು ಮಾಡೋರಿದ್ರಿ, ಡಿಲಿಮಿಟೇಷನ್ ಮಾಡೋರಿದ್ರಿ, ಇನ್ನೊಮ್ಮೆ ಮಾಡಿ ಆ ಹೇಳಕ್ ಇನ್ನೊಮ್ಮೆ ಮಾಡ್ರಿ, ರಿಆರ್ಗನೈಸ್ ಮಾಡ್ರಿ. ಯಾಕೆ ಒಬ್ಬರೇನ್ ಕಾಲದಾಗ ಹುಟ್ಟು ಆ ರೀತಿ ಮಾಡ್ರಿ. ಸೊ ನಂದು ಅಷ್ಟೇ ಸರ್ಕಾರಕ್ಕೆ ಗೊತ್ತಾಯ್ತ. ಮತ್ತು ಅದನ್ನ ನನ್ ಚಾಲೆಂಜ್ ಅದ. ಆ ವಿಷಯದಾಗ ಆಸ್ ಎ ರೂಲಿಂಗ್ ಪಾರ್ಟಿ MLA ಇದ್ರು ಸಹಿತ ನಾನು ಬಹಳ ಸ್ಪಷ್ಟವಾಗಿ ನಮ್ಮ ಸರ್ಕಾರ ಅದು ಎಲ್ಲರೇ ಮಾಡಂಗಿಲ್ಲ. ಸರ್ಕಾರದ ನಿರ್ಣಯ ಮಾಡಿದಿನ ದಟ್ ಡೇ ಓನ್ಲಿ ಐ ವಿಲ್ ರಿಸೈನ್ ಫ್ರಮ್ ದಿಸ್ ಗವರ್ಮೆಂಟ್. ಇಟ್ ಇಸ್ ಮೈ ಕಮಿಟ್ಮೆಂಟ್. ನಾನು ಎಂದು ಚುನಾವಣೆ ಮತ ತುಳು ಸಂಬಂಧ ಆ ಮಾತು ಹೇಳಿ ನನ್ನ ಕಳಿಸ್ಬೋದು ತಯಾರಿಲ್ಲ. ನಾನು ಆ ಮಾತು ಇವತ್ತು ಹೇಳಿ 28 ಅದು ಮಾಡ್ಲಿಕ್ಕೆ ಪ್ರಾಮಾಣಿಕ ಪ್ರಯತ್ನ ಮಾಡ್ತೀನಿ. 28 ತನ ಅದಕ್ಕಿನ್ನ ಅವಕಾಶದ ಏನು ಪ್ರಶ್ನೆ ಕೇಳಿರಿ. ಇನ್ನು 28 ಮೇ ತನ ಟೈಮ್. ಅದು ಮುಂಚೆ ನಿಂತಿಲ್ಲ. ನಮ್ಮವ್ರು ಇದ್ರು ಬಿಡಂಗಿಲ್ಲ, ಹೊರಗಿನವ್ರು ಇದ್ರು ಬಿಡಂಗಿಲ್ಲ. ನಗರಸಭೆ ಆಕ್ಚುಲಿ ಕೋವಿಡ್ದಿಂದ ಏನು 2011 ಸರ್ವೆ ಆಗಿತ್ತು. ಯಾವ ಸರ್ವೆ? ಸೆನ್ಸೆಕ್ಸ್ 21ಕ್ಕೆ ಸೆನ್ಸೆಕ್ಸ್ ಆಗಬೇಕಾಗಿತ್ತು. ಟುಡೇ ಆನ್ 24 ಇವತ್ತಿಗೂ ಸಹಿತ ಸೆನ್ಸೆಕ್ಸ್ ಆಗಿಲ್ಲ. ಆ ಸೆನ್ಸೆಕ್ಸ್ ಆದ ಬಳಿಕ 50,000 ಪಾಪ್ಯುಲೇಷನ್ ಯಾವ ಸಿಟಿ ಕ್ರಾಸ್ ಆಗ್ತದ ಅವು ನಗರಸಭೆ ಅಂತ ಟ್ರೀಟ್ ಆಗಿದೆ. ಸೊ ನಾವು ಇವತ್ತ ಎಲ್ಲರಿಗೂ ಗೊತ್ತದ ವಿ ಆರ್ ಕ್ರಾಸ್ 50,000 ಪಾಪ್ಯುಲೇಷನ್. ಬಟ್ ಅದು ಅಧಿಕೃತವಾಗಿ ಹೇಳ್ಬೇಕಾದವ್ರು ಯಾರು? ಆ ಸೆನ್ಸೆಕ್ಸ್. ಸೊ ಆ ಸೆನ್ಸೆಕ್ಸ್ ಭಾರತ ದೇಶದೊಳಗೆ ಬಿಕಾಸ್ ಆಫ್ ಕೋವಿಡ್ ಆ ಸಾಂಕ್ರಾಮಿಕ ರೋಗ ಇರೋದ್ರಿಂದ ಅವಾಗ ಆ ಸೆನ್ಸಸ್ ಮಾಡುವ ಆಗ್ಲಿಲ್ಲ. ಅದು ಹಾಗೆ ಉಳಿದದ. ಎಂದ ಸೆನ್ಸಸ್ ಆಗ್ತದೆ, ಎಂದ 2021 ಆಗ್ಬೇಕಾದನ್ನ ಯಾವ ಸೆನ್ಸಸ್ ಕಂಪ್ಲೀಟ್ ಆಗ್ತದೆ ಅವತ್ತು ನಮ್ದು 50,000 ಪಾಪ್ಯುಲೇಷನ್ ಕ್ರಾಸ್ ಆಗ್ಬಾರ್ದೆ ವೆರಿ ನೆಕ್ಸ್ಟ್ ಫ್ಯೂ ಡೇಸ್ನಾಗ ಇಲ್ಲಿ ನಗರಸಭೆ ಆಗ್ಲಿಕ್ಕೆ ಎಲ್ಲಾ ವಾತಾವರಣ ನಿರ್ಮಾಣ ಆಗಿದೆ. ಆ ಸೃಷ್ಟಿ ನಾವು ಈಗಾಗಲೇ ಮಾಡಿದೀವಿ. ನಗರಸಭೆಗಳಿಗೆ ಏನು ಮೂಲಭೂತವಾಗಿ ಕೊಡಬೇಕಾಗಿತ್ತು ಆ ಕೆಲಸ ನಾವು ಈಗಾಗಲೇ ಮಾಡಿದ್ವಿ. ಕುಡಿಯುವ ನೀರು ಇಂಥ ಬೇಸಿಗೆ ಒಳಗೆ ಯಾವ್ದಾರ ಸ್ಥಿತಿ ಒಳಗೆ ತೊಂದರೆ ಆಗ್ಯದ, ಆದ್ರೆ ಇಂಡಿ ನಗರದೊಳಗೆ ಕುಡಿಯ ನೀರಿನ ಸಮಸ್ಯೆ ಆಗಲಿ 24/7 ನೀವು ಯಾವಾಗ ಬೇಕು ಅವನ್ನ ನಾವು ಟ್ಯಾಪ್ ಮಾಡಿ. ಬಿಜಾಪುರದಂತ ಸಿಟಿ ನಾಚಿಕೆ ಆಗ್ಬೇಕು ಅವ್ರಿಗೆ, ಯಾರ್ಯಾರು ಹಳ್ಯಾರ 8 ದಿನ 10 ದಿನಕ್ಕೆ ನೀರು ಬರ್ತಾವ. 36 ವಾರ್ಡ್ ವಾಡಿಗೆ ನೀರು ಬರ್ತಾವ. ಹೋಗಿ ಕೇಳಿ ನೋಡೋದು ಬಿಜಾಪುರದಾಗ. ಯಾ ಪುಣ್ಯಾತ್ಮರ ಅವ್ರಿಗೆ ನಾನೇ ಇದ್ದೆ ಕರ್ನಾಟಕ ಅರ್ಬನ್ ವಾಟರ್ ಬೋರ್ಡ್ ಚೇರ್ಮನ್. ಅವ್ರು ಯಾರು ಬೆಳಗಾವ್ ಕಂಪನಿ, ಅವ್ರ ಜೈನ್ ಕಂಪನಿ, ಅವರೆಲ್ಲೋ ಅಬ್ರಾಡ್ ಹೋಗಿ ಇನ್ವೆಸ್ಟ್ ಮಾಡಿ ಲಾಸ್ ಆಗ್ಯಾರ, ಸರಿಯಾಗಿ ಕೆಲಸ ಮಾಡಲಿಲ್ಲ. ಆ ಸಿಟಿ ಜನರಿಗೆ ನೀರು ಸಿಗೋಲ್ಲ. ಬಟ್ ನಮ್ಮ ವಿಷನ್ ಇರ್ಬೇಕಲ್ಲ. ಯಾಕೆ ನನಗೂ
ಬರಗುಡಿದೊಂದು ಅದ, ಲೋಣಿ ಕಿಡಿದೊಂದು ವಾಟರ್ ಸಪ್ಲೈ ಇನ್ನೊಂದು ಯಾಕೆ ಮಾಡೋಣ ಅಂತ ಹೇಳಿ ಸುಮ್ ಕೂತಿದ್ರು. ಇವತ್ತು ಇದು ಆಗ್ತಿತ್ತು. ಚೀಫ್ ಮಿನಿಸ್ಟರ್ ವೇದಿಕೆ ಮೇಲಿದ್ದಾಗ ಡಿಮಾಂಡ್ ಮಾಡಿನು ವಿದಿನ್ ಅವರ್ನಾಗ ಅಲ್ಲಿಗೆ ಆರ್ಡರ್ ಮಾಡ್ಸ್ಕೊಂಡು ರೋಷನ್ ಬೇಗ್ ಇವತ್ತು ನಮ್ಮ ಜೊತೆ ಇಲ್ಲ. ವಿದಿನ್ ಅವರ್ ನವೆಂಬರ್ 11 ಪೋಲಿಯೋ ದಿವಸ ಇತ್ತು, ಅಲ್ಲಿಗೆ ಆರ್ಡರ್ ಮಾಡಿಸಿದೆವು. 100 crores, ನಾಟ್ ಅ ಸ್ಮಾಲ್ ಅಮೌಂಟ್. 50,000 ಜನಸಂಖ್ಯೆ ಮನ್ಯಾಗ ಪ್ರತಿಯೊಬ್ಬರು ಹಾಡು ಹೇಳ್ತಾರೆ. ಹೆಣ್ಮಕ್ಳ ಪರಿಸ್ಥಿತಿ ಮೊದಲು ನೀರು ತರ್ಲಕ್ಕೆ ಎಲ್ಲಿ ಹೋಗ್ತಿದ್ರು, ಎಲ್ಲಿ ತರ್ತಿದ್ರು, ಮನಿ ಮುಂದೆ ಎಲ್ಲ ಎದಿ ಮಠ ಗಾರ್ ಇರ್ತಿದ್ರು ಎಲ್ಲಾರ ಮನಿ ಮುಂದೆ ಎಲ್ಲ. ಎಲ್ಲೆಲ್ಲ ಮಕ್ಕಳು ಇವತ್ತು ಯಾರಿಗೆ ಮನಿ ಮುಂದೆ ಗಾರ್ ಇದೆ, ಎಲ್ಲರಿಗೂ ಕುಡಿಯುವ ನೀರಿನ ಸಮಸ್ಯೆ. ಬಿಜಾಪುರ ಜಿಲ್ಲೆಯೊಳಗೆ ಅತಿ ಸಮರ್ಪಕ ನಗರದ ಕುಡಿಯುವ ನೀರಿನ ಯೋಜನೆ ಎಲ್ಲರಿಗಿದ್ರೆ ಹಿಂದಿ ಒಳಗೆ ಕೊಡವೆ. ನೀವ್ ಹೇಳಂಗ್ ನಕ್ರಿ ಹೇಳ್ಯಾರ ನಮ್ಗೆ ಪ್ಲಾಸ್ಟಿಕ್ ಕೊಡ ಮಾರಾಟ ಆಗಲ್ಲ ಅವ್ರಿಗೆ ಹಿಂಡಿ ಊರಾಗ. ಆಮೇಲೆ ನೀನ್ ಆ ಉಡುಪಿ ನಮ್ ಇವನ್ ಕಾರ್ಯಕ್ರಮ ಇತ್ತು, ಆ ಉಡುಪಿ ಹೋಟೆಲ್ ಮಾಲಕ್ ಕೇತನ್ ಶಾ ನನ್ನ ಕ್ಲಾಸ್ಮೇಟ್, ಅವ ಬಲ್ಲಿ ಕೂತು ಚಹಾ ಕುಡ್ಲಿಕ್ಕೆ ಹೋಗಿದ್ದ ನಾನು ಪಂಪ್ನಾಗ, ಗೆಳನ್ ಪಂಪ್ ಅಂತ ಹೇಳಿ. ಆ ಉಡುಪಿ ಮಾಲಕ್ ಬಂದ್ ನನ್ಗೆ ಏನ್ ಹೇಳ್ದೆ, ನೀವು ಬರೀ ಕುಡ್ಲಿಕ್ಕೆ ನೀರ್ ಕೊಟ್ಟಿಲ್ರಿ, ಮನಿ ಕಟ್ಲಿಕ್ಕೆ ನನಗೆ ಬಹಳ ಅನುಕೂಲ ಐತೆ ನಿಮ್ ನೀರಿನಿಂದ. 3 ಲಕ್ಷ ರೂಪಾಯಿ ಹೋಗ್ತಿತ್ತು, ನಾನು ಭಯಂಕರ ರಾಕಿಲ್ಲ ಮನೆಯಾಗ. ಸೊ ಯಾವ ರೀತಿ ಒಳಗೆ ಅನುಕೂಲ ಆಗ್ತದ ಅಂದ್ರೆ ಮನಿ ಕಟ್ಟೋರಿಗೆ ಸಹಿತ ನೀರು ಅನುಕೂಲ ಆಗಿದೆ, ಕುಡಿಯೋರಿಗೆ ಅನುಕೂಲ ಆಗಿದೆ. ಬೋರ್ವೆಲ್ ಡ್ರಿಲ್ ಮಾಡ್ತಿದ್ರೆ ನನಗೆ ನಗರಸಭೆ ಮಾಡಿ ಏನು ಮಾಡ್ಬೇಕಾಗಿತ್ತು. ಇವತ್ತೇನು 23 ವಾರ್ಡ್ ಅದಾವ, ನಾಳೆ 36 ಆಗ್ತದೆ ನಗರಸಭೆ ಆಗ್ಬೇಕು. ಈ 30 ವಾರ್ಡಿಗೂ ಏನೇನು ಮಾಡ್ಬೇಕಾಗಿತ್ತು ನನಗೊಂದು ಇನ್ನೊಂದಿಟ್ಟು ಸಮಾಧಾನ ಇಲ್ಲ. ಇಂಟರ್ನಲ್ ರೋಡ್ಸ್ ನಿಮ್ಗೆ ಹೇಳ್ತೀನಿ, SFC ಗ್ರಾಂಟ್ ತಂದಿದ್ದೆ ನಾನು 8 ಕೋಟಿ ರೋಡ್ ಡೆವಲಪ್ ಮಾಡ್ಬೋದಲ್ಲಿ. ನಾನು ಮಾಡ್ಲಿಲ್ಲ ಅಂತಂದ್ರೆ ಮೆಗಾ ಮಾರ್ಕೆಟ್ 8 ಕೋಟಿ ಮೆಗಾ ಮಾರ್ಕೆಟ್ SFC ಗ್ರಾಂಟ್ ಕೊಟ್ಟು ರಿಮೈನಿಂಗ್ 22 crores KFDC ಲೋನ್ ತಗೊಂಡು 30 ಕೋಟಿ ಒಳಗೆ ಅದು ಮೆಗಾ ಮಾರ್ಕೆಟ್ ಮಾಡೋದು. ಅದೊಂದು ಅಸೆಟ್ ಕ್ರಿಯೇಟ್ ಮಾಡಿಕೊಟ್ಟಿನ PMC. ಆ ಅಸೆಟ್ ಭವಿಷ್ಯದೊಳಗೆ ಅದರ ಆದಾಯ ನಾಳೆ ಏನು ಇವತ್ತಿನ ಪುರಸಭೆ ನಾಳಿನ ನಗರಸಭೆ ಅದ, ಅದಕ್ಕೊಂದು ಆದಾಯ, ಅದಕ್ಕೊಂದು ಆದಾಯದ ಮೂಲ ಆಗ್ತದೆ. ಅದು ನಾಳೆ ಅವರೇ ಸ್ವಾವಲಂಬಿ. ನಾವು ಯಾರು ಆಡಳಿತಗಾರಿದ್ದೀವಿ ಅಸೆಟ್ ಕ್ರಿಯೇಟ್ ಮಾಡಿದ್ರೆ ಅವರ ಸಂಪನ್ಮೂಲಗಳನ್ನ ಹೆಚ್ಚುವರಿ ಮಾಡಿದೀವಿ ಅಂದ್ರೆ ಅವರೇ ಸ್ವಯಂ ಪೂರ್ಣ ಅಧಿಕಾರ ಮಾಡ್ಲಿಕ್ಕೆ ಅನುಕೂಲ ಆಗ್ತದೆ. ಸೊ ಇವತ್ತು ನೀವೇ ನೋಡ್ತೀರಿ, ರಸ್ತೆಗಳ ಅಗಲೀಕರಣ ಮಾಡಿದೀವಿ ನಾವು. ಏನ್ ಅವಶ್ಯಕತೆ ಇದ್ದ ಯಾರು ಹಿಂದೆ ನೋಡಿ ಡಿಸಿಷನ್ ತಗೊಂಡಿಲ್ಲ, ಮೈ ಮೇಲೆ ಬರ್ತದೆ ಆಯ್ತು. 300 ಮಂದಿ ಅಂಗಡಿಕಾರ ಮನಸ್ಸು ಒಲಿಸಿ ಮಾಡಿದೇವಿ. ಬರೀ ಒಂದು 4 ಮಂದಿ ಮನಸ್ಸು ಹೋಲಿಸೋಲಾಗ ನನ್ನ ಕೇಳಿ ಆಯ್ತು. ಆ ಮಾವಿನ ಸರ್ಕಲ್ದಿಂದ ಇಟ್ಟು ಉಳ್ದ ಎಲ್ಲ ನನಗೆ ಬೇಕಾದವ್ರು ಅದಾರ. ಏನ್ ಅನ್ನೋದೇ ಇವತ್ತು ದಿನೇ ರೋಡ್ ಅದನ್ನ ನೋಡಿದ್ರೆ ಯಾವುದೋ ಒಂದು ಮೆಟ್ರೋಪಾಲಿಟನ್ ಸಿಟಿಗೆ ಬಂದಿದೆಯಪ್ಪ ಅಂತ ಅನಿಸ್ತದೆ ನಂಗೆ. ರಾತ್ರಿ ಮಾಡ್ಯಾರ ಪಾಪ PWD ಅವ್ರನ್ನ ಕಾಂಟ್ಯಾಕ್ಟ್ ರೊಕ್ಕ ಪಾಪ ಒಂದು ಬಿಲ್ ಆಗಿಲ್ಲ 10 ಕೋಟಿ ಗಟ್ಟಲೆ, 17 ಕೋಟಿ ಆದ್ರೂ ಮಾಡಿಕೊಡ್ತಾರೆ. ಇಲ್ಲ ಮಾಡ್ಬೇಕಂತ ಹೇಳಿ ಅಂದಿದೀವಿ ಅನ್ನೋ ಸಂಬಂಧಿ ಜನರ ಭಾವನೆಗಳಲ್ಲಿ ಇದು ಒಂದು ಸ್ವತಂತ್ರ ಸಂಗ್ರಾಮ. ಇವತ್ತು ಸ್ವತಂತ್ರ ಉತ್ಸವದಲ್ಲಿ ಕೂಡಿದೀವಿ. ನಮ್ಗೆ ಸ್ವತಂತ್ರಕ್ಕಾಗಿ ಹೋರಾಡಿರ್ತಕ್ಕಂಥ ವರ್ಷಗಳು ಎಷ್ಟು, ಆ ಸೇನಾನಿಗಳು ಎಷ್ಟು ಮಂದಿ ತ್ಯಾಗ ಮಾಡ್ಯಾರ. ಆದ್ರೆ ಯಾರೋ ಒಬ್ಬ ಪುಣ್ಯಾತ್ಮ ಅದನ್ನು ಬಿಟ್ಟಾನ ಅಂತ ಹೇಳಿ ಕಡಿಕ್ ಒಂದಿನ ಹಂಗ ನನ್ನ ಕಾಲಾಗಿ ಆಗ್ತದಂತ ಆಶೆ ಅದ. ಆಗ್ಲಿಲ್ಲ ಅಂದ್ರೆ ಇನ್ನೊಬ್ರ ಕಾಲಾಗ ಆಗ್ಲಿ. ಅದ್ ಎಂದರೆ ಬಿಜಾಪುರ ಜಿಲ್ಲೆ ಇನ್ನೊಮ್ಮೆ ಹೆಚ್ಚಿನ ಪಾಪ್ಯುಲೇಷನ್ ಆಗಿ ಜಿಲ್ಲೆ ಉಳಿದು ಬರ್ತಂದ್ರೆ ಮೊದಲನೇ ಆದ್ಯತೆ ಇಂಡಿ ಅನ್ನಂಗ್ ವಾತಾವರಣ ನಿರ್ಮಾಣ ಆಗಿದೆ. ನಾನ್ ಚಾಲೆಂಜ್ ತಗೊಂಡ ನಾನು ವೈಯಕ್ತಿಕ ಆಯ್ತು. ರೋಡ್ ನೋಡಿದ್ರೆ ಯಾವ ಜಿಲ್ಲಾ ಅಂತ ಇವತ್ತು ನೀವೇ ನೋಡ್ತೀರಿ, ನಿಂಬೆ ಬೋರ್ಡ್ ಹಾಕಿದೀವಿ ಇಂತ. ನಾನೇ ಆ ಕಡೆ ಎಲ್ರಿ ಆ ಚನ್ನಪಟ್ಟಣಕ್ಕೆ ಹೂಗಳ ಗೊಂಬೆಗಳ ನಗರ, ಮಂಡ್ಯಕ್ಕೆ ಹೂಗಳ ಸಕ್ಕರೆ ನಗರ, ಈ ಕಡೆ ತೊಗರೆ ನಾಡು. ಮತ್ತೆ ನಿಮ್ಗೊಂದು ನಿಂಬೆ ನಾಡು ಅಂತ ನಾವು ಮಾಡಿದ್ದೀವಿ. ಮೊದಲು ಇದಕ್ಕೆ ಯಾವ ನಾಡತ್ ಕರಿತಿದ್ರು, ಇವತ್ತು ಯಾವ ನಾಡತ್ ಕರಿತಾರೆ ನೋಡ್ತೀರಿ ನೀವೆಲ್ಲ. ಕ್ರಿಮಿನಲ್ ಬ್ಯಾಕ್ ಗ್ರೌಂಡ್ ಇರ್ತಕ್ಕಂಥ ಪ್ರದೇಶ ಇದು. ಇಲ್ಲೇ ನಮ್ಮ ತಂಗಿ JS ಕುಲಕರ್ಣಿ ಅವ್ರು ನಮಗೆ ಮಾರ್ಗದರ್ಶನ ಮಾಡ್ತಿದ್ವಿ, ಬದಲಾವಣೆ ಮಾಡ್ಲಿಕ್ಕೆ ಮಾಡಿದೇವೆ. ಇಲ್ಲೋ ಅಂತವ್ರೆಲ್ಲ ಅನೇಕ ಜನರು ಹಿರಿಯರದ ಸಹಾಯ ಸಲಹೆ ಸೂಚನೆ ಪಕ್ಷಾತೀತವಾಗಿ ತಾಲೂಕಿನ ಜನ ಪ್ರೀತಿ ಮಾಡ್ತಾರ. ಪಾರ್ಲಿಮೆಂಟ್ದಾಗ ಮುಂದೆ ಹಿಂಗಾಗ್ತದ, ಅಸೆಂಬ್ಲಿ ಬರೋದು ಹಿಂಗಾಗ್ತದೆ. ಏನ್ ಸಾಧ್ಯ ನೋಡಿಲ್ಲ. ಲಾಸ್ಟ್ ಇಲೆಕ್ಷನ್ 47,000, ಈ ಸರ್ತಿ 25. ನಮ್ಮವ್ರ ಗಿಡನ ನನಗೆ ನೋವಾದ ಕರೆ. ಆದ್ರೆ ಜನರ ನಿರ್ಣಯ ಏನ್ ಮಾಡಕ್ ಸಾಧ್ಯ? ಯಾವ ಇವೆಲ್ಲ ಕಾಂಗ್ರೆಸ್ ಕಾನ್ಸ್ಟಿಟ್ಯೂನ್ಸಿಗಳೇ ಅಲ್ಲಿ. 94ದಾಗ ಕಲ್ಲೂರ್ ಸೌಕರ್ ಕಲ್ಲೂರ್ ಮಾವರ ಡಿಪಾಸಿಟ್ ಹೋದ ಬಂದು ಕಾಂಗ್ರೆಸ್ ಇರ್ಲಿಲ್ಲ. ಇದನ್ನ ರೀಬರ್ತ್ ಮಾಡಿ ನಾನು ಬರೀ ಕಾಂಗ್ರೆಸ್ ಮತದಾರರಿಲ್ಲ, ಎಲ್ಲಾ ಆಂಗಲ್ ಕ್ರಿಯೇಟ್ ಮಾಡಿ ವಾತಾವರಣ ಡೆವಲಪ್ ಮಾಡಿ ಸಮಾಧಾನ ಅದ ನಮ್ಗೆ. ನಾನು ಚಲೋ ಮಾಡಿನೋ ಕೆಟ್ಟ ಮಾಡಿನೋ ಜನರಿಗೆ ಬಿಟ್ಟು. ಅದ್ರ ಒಟ್ಟಾರೆ
ಸ್ವಾತಂತ್ರ್ಯದ ನಂತರ 78 ವರ್ಷ ಈ ತಾಲೂಕು ಹೆಚ್ಚಿನ ಪ್ರಮಾಣದ ಕೆಲಸಕ್ಕೆ ನನ್ನ ವಿರೋಧಿಗಳೇ ಒಪ್ಕೋತಾರ, ನನ್ನ ಹಿತೈಷಿಗಳಲ್ಲ. ಸೊ ಆಯ್ತು, ಹಂಗ್ ಮಾಡೋದು ಮುಂದಿನ ಸರ್ತಿ ಸಂದರ್ಭ ಬರ್ಬೋದು, ಏನ್ ಮಾಡ್ಲಿಕ್ಕೆ ಸಾಧ್ಯ ಅದ. ಬಟ್ ಅಂದ್ರೆ ರೆಡಿ ಫಾರ್ ದಟ್. ಜಿಲ್ಲಾ ಇವ್ರು ಏನಾರ ಮಾಡ್ಲಿಲ್ಲ ಅಂದ್ರೆ ಕೊನೆಗೆ ಅದನ್ನು ಬರೋ ಚಾನ್ಸಸ್ಗಳ. ನಾ ಯಾವುದಕ್ಕೂ ಡೋಂಟ್ ಕೇರ್. ನಾ ಪಾರ್ಟಿ ಕಮಿಟ್ಮೆಂಟ್ ನಾಗ ಬರೋಕ್ಕಾಗಿಲ್ಲ. ಪಾರ್ಟಿ ಅವ್ರು ನನಗೆ ಡಿಶ್ಯೂ ಮಾಡಿದ್ರೆ ಐ ವಿಲ್ ಟೇಕ್ ಮೈ ಓನ್ ಡಿಸಿಷನ್. ಐ ಡೋಂಟ್ ಕೇರ್ ಎನಿಬಡಿ. ಸೊ ನನಗೆ ತಾಲೂಕಿನ ಜನರ ಅಭಿವೃದ್ಧಿ ಇಂಪಾರ್ಟೆಂಟ್. ನನ್ನ ವೈಯಕ್ತಿಕ ನನಗೆ ಮಂತ್ರಿ ಮಾಡೋದು ಇಟ್ಟು ಇರಂಗಿಲ್ಲ. ನನ್ನ ಟೆಂಪ್ರೇಚರ್ ಅವ್ರು ಮಾಡೋತೀನಿ ಏನ ಒಬ್ಬ ಮಂತ್ರಿ ಆಗಲಿಕ್ಕೆ ಬದಲಾವಣೆ ಆಗಂಗಿಲ್ಲ. ಈ ವಿಷಯದಾಗ ಕೇರೆ ಮಾಡಂಗಿಲ್ಲ ಯಾರಿಗೆ. ಇಲ್ಲ ಕೆಲವೊಬ್ರು ಮಾತು ಕೊಟ್ಟೆಲ್ಲ ಸುಳ್ಳು ಹೇಳೋ ಪ್ರವೃತ್ತಿ ಅದ. ಇತ್ತೀಚಿನ ರಾಜಕಾರಣ ಸುಳ್ಳು ಹೇಳೋದು ಅದ. ನಮ್ಮಂತ ಕೆಟಗರಿಗೆ ಯಾರಿಗೂ ಬರಂಗಿಲ್ಲ. ರಾಜಕಾರಣ ಮಾಡಬಾರ್ದು. ನಮ್ಮ ಒಟ್ಟ ಕಾಸು ನಮ್ಮ ಟೆಂಪ್ರೇಚರ್ ಇರಿಸೋ ವಿಷಯ ಎದ್ದು ಬಿಡ್ತೀವಿ ಇರ್ಲಿ. ಆದ್ರೆ ಸ್ವಾಮಿಗಳು ನಮ್ಮ ಜೊತೆಗೆ ಇರ್ತೀವಿ. ಪಾಪ ಇಳಿಸಿಕೊಂಡ್ರೆ ನಮ್ ಬಂತು ಅಂತ ಮಾತಾಡಿ ಓದ್ಬೋದು. ನಾ ಎದ್ರೊಳದಾಗಿದ್ದೆ ಬರು ಆಗಲಿಲ್ಲ. ಒಂದು ಹೇಳ್ಬಿಡ್ತೀನಿ ನಿಮಗೆ, ಈ ದೇಶದವ್ರು ಡೆವಲಪ್ಮೆಂಟ್ ಆಗಿರ್ಬೋದು, ಅವ್ರು ನಮ್ಮಲ್ಲಿ ಅಂತ ಪ್ರೀತಿ ವಿಶ್ವಾಸ ಶ್ರೀಮಂತಿಕೆ ಬಡತನಕೆಯಿಂದ ಅಳತೆಗಳು ಮಾಡಿದ್ರೆ ಬೇರೆ, ಹೃದಯವಂತಿಕೆಯಿಂದ ಅಳತೆಗಳು ಮಾಡಿದ್ರೆ ನಮ್ಮಂತ ಶ್ರೀಮಂತ ಹೃದಯಗಳು ಪ್ರಪಂಚದ ಯಾವುದೇ ಮೂಲೆಯೊಳಗೆ ಸಿಗಂಗಿಲ್ಲ. ಅವ್ರದೆಲ್ಲ ವರ್ಕಿಂಗ್ ಕ್ಲಾಸ್ ಮೆಕ್ಯಾನಿಸಮ್ ಲೈಫ್. ನಮಗ್ ಹಂಗಿಲ್ಲ. ಯಾರಿಗೆ ನೋವಾದ್ರೆ ನಮಗಾಗ್ಯದ, ಯಾರಿಗೆ ಸಂತೋಷ ಆದ್ರೆ ನಮಗಾಗ್ಯದ ಅಂತಕ್ಕಂಥ ಬದುಕು ಈ ಪ್ರಪಂಚದ ಎಲ್ಲರೂ ಸಿಗ್ತಿತ್ತು ಅಂದ್ರೆ ಓನ್ಲಿ ಇಸ್ ಅವರ್ ಇಂಡಿಯಾ. ನಮ್ಮ ದೇಶ, ನಮ್ಮ ಭಾರತ, ನಮ್ಮ ಹಿಂದೂಸ್ತಾನ ಬಹುತೇಕಿಂತ ರಾಷ್ಟ್ರೀಯ ಜಗತ್ತಿನ ಎಲ್ಲಿಯೂ ಇರ್ಲಿಕ್ಕೆ ಸಾಧ್ಯ ಇಲ್ಲ. ಎಲ್ಲಾ ಸಮಾಜಗಳು ಸಮನ್ವಯಕ್ಕಂತ ಈ ದೇಶಕ್ಕೆ ಬಹಳ ದೊಡ್ಡ ಪರಂಪರೆ ಪೂರ್ವಜರು ಆ ಇತಿಹಾಸ ಕೊಟ್ಟೋಗ್ಯಾರ. ಆ ಇತಿಹಾಸಗಳು ಇವತ್ತು ಸಾಗಲಿದ್ದೀವಿ. ಶತಮಾನೋತ್ಸವವಾಗಿ ದೇಶ ಇನ್ನೊಂದಿಟ್ಟು ಹೆಚ್ಚಿನ ಸಾಧನೆ ಮಾಡಲಿ ಅನ್ನೋದೇ ನಮ್ಮೆಲ್ಲರ ಅಪೇಕ್ಷೆ. ಸಾಹೇಬ್ರ 16 ವರ್ಷದ ಒಂದು ಬೇಡಿಕೆ ಸಾಹೇಬ್ರ ಮನೆ ಈಡೇರಿಸಿದ ಈ ಕೈ ಅವ್ರೊಂದು ಮಾತು ಹೇಳಿದ್ರು ಸರ್, ಇದನ್ನ ನಾನು ನೋಡ್ತೀನಿ ಇಲ್ಲ ಅಂತ ಹೇಳೋದು ಬಹಳ ಕೆಟ್ಟ ಅನ್ಸುತ್ತೆ. ಬಟ್ ಅವ್ರು ನೋಡಬೇಕಂತ ಹೇಳಿ ಅವ್ರು ಮಾಡ್ಸೇಬಿಟ್ಟು ಸರ್, ಅವ್ರು ಮುಂದಿನ ದಿವಸ ಮಾಡ್ಸಿ ಅವ್ರ ಅವಶ್ಯಕತೆ ಇದ್ರ ಸಾರ್ವಜನಿಕರಿಗೆ ಅದಕ್ಕಂತ ಇದ್ದಿದ್ರು 16 ವರ್ಷ 16 years 2 ಸಲ ಲೋಕ ಇರ್ತದೆ. ಸರ್ಕಾರ ಸರ್ ಎಲ್ಲ SP ಸಾಹೇಬ್ ಸರ್ಕಾರ ಕೊಟ್ಟರು, US ಎಲ್ಲ ಸರ್ಕಾರ ಕೊಟ್ಟು ಸರ್. ಹೆಂಗೆ ಅನ್ಬೋದು ಒಂದು ಕಮ್ಮಿ ಅಲ್ಲಿ ನನ್ನ ಆಸೆ ಅಲೋಕ್ ಕುಮಾರ್ ಅಂತ ಹೇಳುವಾಗ ಇಡೀ ತಾಲೂಕು ಅಫ್ಜಲ್ಪುರ್, ಅಕ್ಕಲ್ಕೋಟ್ ಇವೆಲ್ಲ ತಾಲೂಕುಗಳು ಕ್ರೈಮ್ ಮುಕ್ತ ಆಗಲಿ ಭಾಳ ವರ್ಸ್ಟ್ ಹಿಸ್ಟ್ರಿ ಇದೆ. ಕಡಿಮೆ ಆಗಿ ನಾನು ಕೇಳೋದು ಅತಿ ಹೆಚ್ಚು ಗನ್ ಲೈಸೆನ್ಸ್ ಕೊಟ್ರೆ ವಿಡ್ರಾಲ್ ಮಾಡ್ಕೊಂಡ್ಬಿಟ್ಟು ಕೇಳಿ ಏನಾಗ್ಯದ ನಮ್ಮ ಕಡೆ. ನಾ ಯಾವ್ದ್ರ ಮನೆಗೆ ಹೋದೆ ಅಂದ್ರೆ ಹಳ್ಳ್ಯಾಗ ಆ ಬಂದೂಕ್ ಹಿಂಗ್ ಒಳ್ಳೆಗೆ ಹಾಕೊಂಡು ಫೋಟೋ ಹಚ್ಚಾರ ಮನೆ ಮುಂದೆ. ಅವ್ರ ಮನೆ ವಿತೌಟ್ ಬಂದೂಕ್ ಹಚ್ಕೊಂಡು ಅದ್ ಯಾಕೆ ಹಚ್ಚಿರೋ ಅದ್ ಹಿಂಗ್ ಕಣ್ಣಲ್ಲ ಹಿಂಗ್ ಬಂದೂಕ್ ಅಲ್ಲಿ ಹಿಂಗ್ ಕಾಣಿಸ್ತದ. ಅದು ಶೋಭೆ ಅಲ್ಲ ನಮಗೆ, ನಮ್ಮ ಪರಂಪರೆ ಅದಲ್ಲ. ಯಾವ್ದ್ರೆ ಯುಗ ಪುರುಷರು, ದೇವ್ರದು, ಮಠಾಧೀಶರು, ದೇಶ ಸಂಬಂಧ ಫೋಟೋ ಹಚ್ಚಿ ಆ ಸಂಸ್ಕಾರ ಆ ಪ್ರತಿಬಿಂಬ ಏನ್ ಬಂದೂಕ್ ನೋಡ್ದ ಚಂತಾನೆ ರಿವಾಲ್ವರ್ ನೋಡ್ದ ಶುಭ ಅಲ್ಲ. ನಾನು ಸ್ಟಾರ್ಟ್ ಬೇಡ ಬದಲಾವಣೆ ಆಗುತ್ತಲ್ಲ ನಮ್ಗೆ. ಮೊದಲೇ ಹೆಸರು ರವಿ ಬೆಳಗರಿ ನಮ್ಗೆ ಅರ್ಧ ಹಾಳು ಮಾಡ್ಬೋಗ್ಬಿಟ್ಟು ಪುಣ್ಯಾತ್ಮ ಇದು ಈ ಮಾತೀರ ಅಂತಕರ ನಾಡು ಹಾ ನೀ ನನ್ ಯಾರು 1-2% ಅದಾರ. 98% ಚಲೋ ಮಂದಿ ಅವ್ರಿಗೆ ಹರ್ಟ್ ಆಗ್ತದೆ. ಯಾರೆಲ್ಲ ಅದೇ ಕೆಲಸ ಮಾಡೋರು ಇಲ್ಲಿ ಒಬ್ಬೊಬ್ಬರ ಕಲಾಗಿ ಎಲ್ಲಾರನ್ನ ಅದನ್ನ ವಿಶ್ವಸಿಸ್ ಯಾರು ಅಂದಾರ ಅವ್ರ ಹೆಸರು ಕೊಟ್ಟು ಕರೆದು ಅವ್ರಿಗೆ ಯಾವ್ದ್ರ ಕುಖ್ಯಾತಿ ಹೆಸರು ಕೊಡ್ರಿ ಅದು ಪ್ರದರ್ಶನ ಮಾಡ್ಯದ ಅದೇನ್ ಮಾಡ್ಯದ. ಸೊ ಅವು ಬದಲಾವಣೆ ಆಗ್ಬೋದು. ಇವ್ರಲ್ಲ ಇವ್ರು ಸೋಷಿಯಲ್ ವರ್ಕ್ ಮಾಡ್ತಿರ್ತಾರೆ ಇಂಥವ್ರಲ್ಲ ಯಾರ್ತ ಕೆಲಸ ಮಾಡ್ತಾರ ಎಲ್ಲಾ ವರ್ಕ್ ಕಾಳಜಿ ಮಾಡೋದು ಬದಲಾವಣೆ ಆಗೋಂತ ಪ್ರಯತ್ನ ಮಾಡ್ತಾರೆ. ಮತ್ತೇನಾದ್ರು ಹೇಳು ಏನಿಲ್ಲ ಅಲ್ಲಿ ಮೀಡಿಯಾದವ್ರು. ಮಳಿ ಒಂದಿಟ್ಟು ಕಡಿಮೆ ಆದ್ರೆ